ಹಲೋ ಎವ್ರಿವನ್. ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎನ್ ಸಿ ಆರ್ ಟಿಯನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಲಾಸ್ಟ್ ವಿಡಿಯೋದಲ್ಲಿ ಚಾಪ್ಟರ್ 2 ಕ್ಲಾಸ್ 8ನ ಚಾಪ್ಟರ್ 2 ಅನ್ನು ಡಿಸ್ಕಸ್ ಮಾಡಿದ್ವಿ. ಈಸ್ಟ್ ಇಂಡಿಯಾ ಕಂಪನಿ ಟ್ರೇಡಿಂದ ಟೆರಿಟರಿ ತನಕ ಹೇಗೆ ಎಕ್ಸ್ಪ್ಯಾಂಡ್ ಆಗ್ತಾ ಬಂದಿದೆ, ತಾನು ಹೇಗೆ ವಿಸ್ತರಿಸ್ಕೊಳ್ತಾ ಬಂದಿದೆ ನೋಡಿದ್ದೀವಿ. ಅಷ್ಟು ಟ್ರೇಡಿಂಗ್ ಕಂಪನಿಯಾಗಿ ಭಾರತಕ್ಕೆ ಬರುತ್ತೆ. ಸೂರತ್, ಮದ್ರಾಸ್, ಬಾಂಬೆ, ಕಲ್ಕತ್ತಾದಲ್ಲೆಲ್ಲ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡುತ್ತೆ. ಆಮೇಲೆ ಔರಂಗಜೇಬನ ಡೆತ್ ಆದಮೇಲೆ ಮುಘಲ್ ಎಂಪೈರ್ ವೀಕ್ ಆಗ್ತಾ ಬರುತ್ತೆ. ರೀಜನಲ್ ಕಿಂಗ್ಡಮ್ಸ್ಗಳು ಪವರ್ಫುಲ್ ಆಗುತ್ತೆ. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಇದು ಯುರೋಪಿಯನ್ ಕಂಪನಿಗಳಿಗೆ ಒಂದು ಅವಕಾಶ ಆಗಿ ಬದಲಾಗುತ್ತೆ. ಒಂದು ಟ್ರೇಡು, ಆಮೇಲೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್, ಆಮೇಲೆ ಮಿಲಿಟರಿ ಕಂಟ್ರೋಲು, ಟೆರಿಟೋರಿಯಲ್ ರೂಲ್. ಇದು ನಾವು ನಿನ್ನೆ ನೋಡಿದ್ದು. ಎರಡು ಮುಖ್ಯವಾದ ಕದನಗಳನ್ನು, ಪ್ಲಾಸಿ ಕದನ, ಬಕ್ಸಾರ್ ಕದನ, ಬ್ಯಾಟಲ್ ಆಫ್ ಪ್ಲಾಸಿ, ಸಿರಾಜುದ್ದೌಲ್ ಮತ್ತು ಮೀರ್ ಜಾಫರ್ ಅವರ ನಡುವೆ ನಡೆದಿದ್ದು. ಬ್ರಿಟಿಷರು ಮೀರ್ ಜಾಫರ್ನ ಸಪೋರ್ಟ್ ತಗೊಂಡು ಸೀಕ್ರೆಟ್ ಅಗ್ರಿಮೆಂಟ್ ಮಾಡಿಕೊಂಡು ಗೆದ್ಬಿಟ್ರು. ಮೀರ್ ಜಾಫರ್ ಡಿಡ್ ನಾಟ್ ಸಪೋರ್ಟ್ ನವಾಬ್. ಒಳಗೊಳಗಡೆ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸೀಕ್ರೆಟ್ ಅಗ್ರಿಮೆಂಟ್ ಮಾಡಿಕೊಂಡು ಬ್ರಿಟಿಷರು ಗೆಲ್ತಾರೆ, ಕಂಪನಿ ಗೆಲ್ಲುತ್ತೆ. ಅದಾದಮೇಲೆ ಬ್ಯಾಟಲ್ ಆಫ್ ಬಕ್ಸಾರ್ ನೋಡಿದ್ದೀವಿ, 1764. ನೆಕ್ಸ್ಟು ರೆವೆನ್ಯೂ ವಾರ್ ಮತ್ತು ಸಬ್ಸಿಡರಿ ಅಲಯನ್ಸ್ ಅಂತ ಎರಡು ಮುಖ್ಯವಾದಂಥ ಮೆಥಡ್ಗಳನ್ನು ಯೂಸ್ ಮಾಡ್ತಾರೆ. ಬೆಂಗಾಲಿಂದ ಮನಿ ಬರ್ತಾ ಇರುತ್ತೆ, ಮನಿಯನ್ನು ಯೂಸ್ ಮಾಡಿಕೊಂಡು ಎಕ್ಸ್ಪ್ಯಾಂಡ್ ಆಗುತ್ತೆ. ಈ ಎರಡು ಮೆಥಡ್ ಯಾವುದು? ವಾರ್ಸ್ ಮತ್ತು ಸಬ್ಸಿಡರಿ ಅಲಯನ್ಸ್. ಲಾರ್ಡ್ ವೆಲ್ಲೆಸ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು. ಕಂಪನಿ ರೂಲಿಂಗನ್ನು ಸ್ಟಾರ್ಟ್ ಮಾಡುತ್ತೆ, ಟ್ರೇಡಿಂದ ಇಂಪೀರಿಯಲಿಸಮ್ ಕಡೆ ಹೋಗುತ್ತೆ. ಎಲ್ಲ ಓವರಾಲ್ ಆಗಿ ನಾವು ನಿನ್ನೆ ನೋಡಿದ್ದೇವೆ. ಇವತ್ತು ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲ ಕಡೆ ಅಷ್ಟು ಸುಲಭವಾಗಿ ಆಳ್ವಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಕಡೆಯಿಂದ, ಬೇರೆ ಯಾವುದೋ ದೇಶದಿಂದ ಬಂದಿರುವಂಥ ಒಂದು ಕಂಪನಿ ಇಷ್ಟು ದೊಡ್ಡ ವೈವಿಧ್ಯಮಯವಾದ ದೇಶವನ್ನು ಆಳ್ವಿಕೆ ಮಾಡೋದು ಸುಲಭ ಅಲ್ಲ. ತುಂಬ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, 1765ನೇ ಇಸ್ವಿ. ಆ ಕಾಲಕ್ಕೆ ಹೋದರೆ ಕಟ್ಟಡಗಳು, ಆಗಿನ ಕಾಲದ ಶಿಲ್ಪ, ಜನರ ದೈನಂದಿನ ಜೀವನ, ಒಂದು ಬೀದಿಲಿ ಹೋಗ್ತಾ ಇದ್ರೆ ನಿಮ್ಗೆ ಅದು ಕಣ್ಮುಂದೆ ಬರಬೇಕು. ಒಂದು ಕಡೆ ಜನ ಆ ರೀತಿ ಬದುಕ್ತಾ ಇದ್ರೆ, ಒಂದು ಕಡೆ ಮೊಘಲ್ ಎಂಪರರ್ ಕೆಲವರು ಆಮೇಲೆ ಇರ್ತಾರಲ್ವಾ, ದೆಹಲಿಲಿ ಇರ್ತಾ ಇದ್ರು ಮೊಘಲ್ ಎಂಪರರ್ಸು. ರೀಜನಲ್ ಕಿಂಗ್ಡಮ್ಗಳು ಡೆವಲಪ್ ಆಗ್ತಾ ಇವೆ. ಆದರೆ ಮೊಘಲ್ ಎಂಪರರ್ ಕೈಯಿಂದ ಪವರ್ ತಪ್ಪು ಹೋಗ್ತಾ ಇದೆ. ಬೆಂಗಾಲ್ದಲ್ಲಿ ಒಂದು ಸಣ್ಣ ಟೆಂಟಲ್ಲಿ ಇರುವಂಥ ಬ್ರಿಟಿಷ್ ಆಫೀಸರ್ಗಳು ನಿಧಾನವಾಗಿ ತಮ್ಮ ಶಕ್ತಿಯನ್ನು ವಿಸ್ತರಿಸ್ಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಇಂಪಾರ್ಟೆಂಟ್ ಆದ ಟೂಲ್ ಸಿಗುತ್ತೆ. ನಾಟ್ ಅ ಕ್ರೌನ್, ನಾಟ್ ಅ ಥ್ರೋನ್. ಟೂಲ್ ಯಾವುದು? ರೈಟ್ ಟು ಕಲೆಕ್ಟ್ ರೆವೆನ್ಯೂ. ರಾಬರ್ಟ್ ಕ್ಲೈವ್ ಆ ಒಂದು ರೈಟನ್ನು ಪಡ್ಕೊಳ್ತಾನೆ. ಯಾರಿಂದ ಅಂತಂದರೆ, ದ ರೂಲರ್ ಹೂ ಗ್ರಾಂಟೆಡ್ ದಿಸ್ ರೈಟ್ ವಾಸ್ ದಿ ಮೊಘಲ್ ಎಂಪರರ್ ಶಾ ಆಲಂ II. ರಾಬರ್ಟ್ ಕ್ಲೈವ್ accepting ದಿವಾನಿ ಆಫ್ ಬೆಂಗಾಲ್, ಬಿಹಾರ್, ಒರಿಸ್ಸಾ. ಬೆಂಗಾಲ್, ಬಿಹಾರ್, ಒರಿಸ್ಸಾ. 1765ರಲ್ಲಿ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಶಾ ಆಲಂ II ಅವರಿಂದ ದಿವಾನಿ ರೈಟ್ಸ್, ರೆವೆನ್ಯೂ ಕಲೆಕ್ಟ್ ಮಾಡುವಂಥ ಹಕ್ಕನ್ನು ಪಡ್ಕೊಳ್ತಾರೆ. ಆ ಮೂಮೆಂಟಿಂದ ತುಂಬ ದೊಡ್ಡ ಬದಲಾವಣೆಗಳಾಗ್ತಾ ಹೋಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಟ್ರೇಡಿಂಗ್ ಕಂಪನಿಯಾಗಿ ಉಳಿಯೋದಿಲ್ಲ. ಈಗ ಒಂಥರ ಏನಿದು, ರೂಲರ್ ಆಫ್ ಲ್ಯಾಂಡ್ ಆ್ಯಂಡ್ ಪೀಪಲ್ ಅಲ್ವಾ? ರೂಲರ್ ಥರ ರೆವೆನ್ಯೂ ಕಲೆಕ್ಟ್ ಮಾಡುವ ಅಧಿಕಾರ. ಒನ್ಸ್ ಅ ಟ್ರೇಡರ್ ಬಿಕಮ್ಸ್ ರೂಲರ್, ಒನ್ ಬಿಗ್ ಕ್ವಶನ್ ಅಪಿಯರ್ಸ್. ಈಗ ಒಂದು ಪ್ರಶ್ನೆ ಬರೋದೆ ಅಂತಂದರೆ, ಹೌ ಡು ಯು ಕಂಟ್ರೋಲ್ ದ ಕಂಟ್ರಿ ಸೈಡ್ ಆ್ಯಂಡ್ ಎಕ್ಸ್ಟ್ರಾಕ್ಟ್ ಮನಿ ಫ್ರಮ್ ಇಟ್? ಕಂಟ್ರಿ ಸೈಡ್ ಅಂತಂದರೆ ಗ್ರಾಮಾಂತರ ಪ್ರದೇಶಗಳು, ವಿಲೇಜಸ್ಗಳು ಅಂತ ಹೇಳ್ಬೋದು. ಕಂಟ್ರಿ ಸೈಡ್ಗಳಿಂದ ಹೇಗೆ ಮನಿಯನ್ನು ಕಲೆಕ್ಟ್ ಮಾಡ್ತಾರೆ, ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಮನಿಯನ್ನು ಅನ್ನೋದು ಈ ಚಾಪ್ಟರ್ನಲ್ಲಿ ನಾವು ತಿಳ್ಕೊಳ್ತೇವೆ. ಕಂಪನಿ ಏನಾಯಿತು, ಈಗ ದಿವಾನಿ ರೈಟ್ ಸಿಕ್ಕಿದ ಮೇಲೆ ಈಗ ಕಂಪನಿ ಏನು, ದಿವಾನ್. ಕಂಪನಿ ಬಿಕಮ್ಸ್ ದಿವಾನ್. ಟರ್ನಿಂಗ್ ಪಾಯಿಂಟ್ ಇದು ಕಂಪನಿಗೆ. ಸೊ ವೆನ್ ದ ಕಂಪನಿ ಬಿಕೇಮ್ ದಿವಾನ್, ಇಟ್ ಗಾಟ್ ದಿ ರೈಟ್ ಟು ಕಲೆಕ್ಟ್ ರೆವೆನ್ಯೂ ಫ್ರಾಮ್ ಬೆಂಗಾಲ್, ಬಿಹಾರ್, ಒರಿಸ್ಸಾ. ಭಾರತದ ಮ್ಯಾಪ್ ಕಣ್ಮುಂದೆ ಬರಬೇಕು. ಬೆಂಗಾಲ್
ಬಿಹಾರ್ ಮತ್ತು ಒರಿಸ್ಸಾ ಅಲ್ವಾ, ಈ ಭಾಗಗಳೆಲ್ಲ ಮುಂದೆ ಬರಬೇಕು ನಿಮಗೆ. ಅಲ್ಲಿ ಮುಖ್ಯವಾಗಿ ರೆವೆನ್ಯೂ ಕಲೆಕ್ಟ್ ಮಾಡುವ ರೈಟನ್ನು ಪಡ್ಕೊಂಡಿದ್ದಾರೆ. ಬಟ್ ದ ಕಂಪನಿ ಸ್ಟಿಲ್ ಥಾಟ್ ಲೈಕ್ ಅ ಟ್ರೇಡರ್ ಅಲ್ವಾ, ಇನ್ನೂ ಸಹ ಟ್ರೇಡರ್ ಥರನೇ ಎಲ್ಲರೂ ಮುಖ್ಯವಾಗಿ ಪರಿಗಣಿಸ್ತಾ ಇದ್ದಾರೆ. ಗೌರ್ಮೆಂಟ್ ಥರ ಇನ್ನೂ ಆಗಿಲ್ಲ. ಆದರೆ ಕಂಪ್ನಿಗೆ ಏನು ಬೇಕು ಈಗ? ಮ್ಯಾಕ್ಸಿಮಮ್ ರೆವೆನ್ಯೂ ಬೇಕು, ರೆವೆನ್ಯೂ ಕಲೆಕ್ಟ್ ಮಾಡಬೇಕು, ಚೀಪ್ ರಾ ಮಟೀರಿಯಲ್ಸ್ಗಳು ಬೇಕು, ಮತ್ತು ಇದೆಲ್ಲ ತೆಗೆದುಕೊಂಡು ಏನು ಮಾಡೋದು? ಬ್ರಿಟನ್ನಿಗೆ ಎಕ್ಸ್ಪೋರ್ಟ್ ಮಾಡೋದು ಜಾಸ್ತಿ. ಮೊದಲೇನಾಗ್ತಾ ಇತ್ತು ಅಂತಂದರೆ, ಬ್ರಿಟನ್ ಇದೆಯಲ್ವಾ, ಬ್ರಿಟನ್ನಿಂದ ಗೋಲ್ಡ್ ಆ್ಯಂಡ್ ಸಿಲ್ವರ್ ಬರ್ತಾ ಇತ್ತು. ಬ್ರಿಟನ್ ಯೂಸ್ ಟು ಸೆಂಡ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಟು ಬೈ ಇಂಡಿಯನ್ ಗೂಡ್ಸ್. ಆದರೆ 1765 ಆದಮೇಲೆ ಕಂಪನಿಗೆ ದಿವಾನಿ ರೈಟ್ಸ್ಗಳು ಸಿಕ್ಕಿದ ಮೇಲೆ ಕಂಪನಿ ಏನು ಮಾಡುತ್ತೆ? ಸ್ಟಾರ್ಟೆಡ್ ಯೂಸಿಂಗ್ ಇಂಡಿಯನ್ ರೆವೆನ್ಯೂ ಮನಿ ಟು ಬೈ ಇಂಡಿಯನ್ ಗೂಡ್ಸ್. ಮೊದಲು ಬ್ರಿಟನ್ ಕಳಿಸ್ತಾ ಇತ್ತು ಇಂಡಿಯನ್ ಗೂಡ್ಸನ್ನು ಬೈ ಮಾಡಲಿಕ್ಕೆ, ಗೋಲ್ಡ್ ಆ್ಯಂಡ್ ಸಿಲ್ವರನ್ನು ಬ್ರಿಟನ್ ಕಳಿಸ್ತಾ ಇತ್ತು. ಈಗ ದಿವಾನಿ ರೈಟ್ ಸಿಕ್ಕಿದೆ, ದಿವಾನಿ ರೈಟಿಂದ ರೆವೆನ್ಯೂ ಬರುತ್ತೆ. ಆ ರೆವೆನ್ಯೂ ಹಣವನ್ನೇ ಇವ್ರು ಏನು ಮಾಡ್ತಾರೆ? ಇಂಡಿಯನ್ ಗೂಡ್ಸನ್ನು ಬೈ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ತಾರೆ. ನಮ್ಮ ದೇಶದ ರೆವೆನ್ಯೂ ಪಡ್ಕೊಂಡು ನಮ್ಮ ದೇಶದ ಗೂಡ್ಸ್ಗಳನ್ನು ಬೈ ಮಾಡಿ ಬ್ರಿಟನ್ನಿಗೆ ಕಳಿಸೋದು. ದಿಸ್ ವಾಸ್ ಮೇಜರ್ ಎಕನಾಮಿಕ್ ಶಿಫ್ಟ್ ಆವಾಗ. ಆದರೆ ಏನಾಯಿತು ಅದಾದಮೇಲೆ ಅಂತಂದರೆ, ವಿತಿನ್ ಫ್ಯೂ ಇಯರ್ಸ್, ಕೆಲವು ವರ್ಷಗಳಲ್ಲೇ ಆರ್ಟಿಸನ್ಸ್ ವರ್ ಫೋರ್ಸ್ ಟು ಸೆಲ್ ಗೂಡ್ಸ್ ಚೀಪ್ಲಿ. ಇವ್ರ ಹತ್ರ ಮನಿ ಇದೆ, ರೆವೆನ್ಯೂ ಹಣ ಇದೆ. ಆದರೆ ಈಗ ಏನು ಹೇಳ್ತಾ ಇದ್ದಾರೆ ಬ್ರಿಟಿಷರು? ಕಡಿಮೆ ಬೆಲೆಗೆ ನೀವು ಮಾರಾಟ ಮಾಡಬೇಕು. ಆರ್ಟಿಸನ್ಸು ನೀವು ಗೂಡ್ಸ್ಗಳನ್ನು ಚೀಪ್ ಬೆಲೆಗೆ ಮಾರಾಟ ಮಾಡಬೇಕು. ಫೋರ್ಸ್ಫುಲ್ ಆಗಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪೀಸೆಂಟ್ಗಳ ಮೇಲೆ ಟ್ಯಾಕ್ಸ್ ತುಂಬ ಹಾಕ್ಲಿಕ್ಕಿದ್ರು. ಅಂದರೆ ತುಂಬ ಅಂತಂದರೆ ಪೀಸೆಂಟ್ಗಳಿಗೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ ಆ ರೀತಿ. ವಿಲೇಜಸ್ಗಳು, ದೊಡ್ಡ ದೊಡ್ಡ ಹಳ್ಳಿಗಳು ಬಡತನದ ಸ್ಥಿತಿಗೆ ತಲುಪಿಬಿಡ್ತವೆ. ಆವಾಗ ಒಂದು ಟೆರಿಬಲ್ ಇನ್ಸಿಡೆಂಟ್ ಆಗುತ್ತೆ ಅರೌಂಡ್ 1770 ಹೊತ್ತು. 1765 ಮೇಲ್ಗಡೆ ನೋಡಿ, 1765 ನಂತರ ಇಂಡಿಯಾದಿಂದ ರೆವೆನ್ಯೂ ಬರುತ್ತೆ ಕಂಪ್ನಿಗೆ. ಅದಾದ ಕೆಲವೇ ವರ್ಷಗಳಲ್ಲಿ 1770 ಬೆಂಗಾಲ್ ಫೆಮೈನ್, ಕ್ಷಾಮದ ಪರಿಸ್ಥಿತಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಕ್ಷಾಮ ಇತ್ತು ಅಂತಂದರೆ 1/3 ಆಫ್ ಪಾಪ್ಯುಲೇಷನ್ ಅಲ್ಲಿ 1/3 ಭಾಗದ ಅಷ್ಟು ದೊಡ್ಡ ಪ್ರಮಾಣದ ಜನರು ಸಾವನ್ನಪ್ತಾರೆ. ಸೊ ಒಂದು ಕಡೆ ಕಲೋನಿಯಲ್ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್ನು, ಇನ್ನೊಂದು ಕಡೆ ಫೆಮೈನ್. ಎರಡರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಆ ಹಳ್ಳಿಗೆ ಅಥವಾ ಆ ಒಂದು ಭಾಗಕ್ಕೆ ಲಾಸ್ ಆಗುತ್ತೆ. ಒಂದು ಬರೀ ಹಳ್ಳಿಗಳಲ್ಲಿ ಮಾತ್ರ ಅಲ್ಲ, ಬ್ರಿಟಿಷ್ ಗೌರ್ಮೆಂಟಿಗೂ ತುಂಬ ಆವಾಗ ಲಾಸ್ ಆಗುತ್ತೆ. ಆವಾಗ ಕಂಪ್ನಿ ಏನು ರಿಯಲೈಸ್ ಮಾಡ್ಕೊಳ್ಳುತ್ತೆ ಅಂತಂದರೆ, ಒಂದು ಇಂಪಾರ್ಟೆಂಟ್ ಥಿಂಗು, ಆಫ್ಟರ್ ದ ಕ್ರೈಸಿಸ್ ಕಂಪನಿ ಅಫಿಷಿಯಲ್ ಸ್ಟಾರ್ಟೆಡ್ ಥಿಂಕಿಂಗ್, ಈ ಥರ ಫೆಮೈನ್ ಬಂದು ಏನೋ ಸಿಚುವೇಶನ್ ಆಗಿ ಅಗ್ರಿಕಲ್ಚರ್ ಕೊಲ್ಯಾಪ್ಸ್ ಆಗಿಬಿಟ್ರೆ ನಾವು ಎಲ್ಲಿಂದ ರೆವೆನ್ಯೂ ಕಲೆಕ್ಟ್ ಮಾಡೋದು? ಅಗ್ರಿಕಲ್ಚರ್ ಕೊಲ್ಯಾಪ್ಸ್, ಹೌ ವಿಲ್ ವಿ ಕಲೆಕ್ಟ್ ರೆವೆನ್ಯೂ? ಈ ಪ್ರಶ್ನೆ ಬರುತ್ತೆ ಅವರಿಗೆ. ಆವಾಗ ಅವ್ರು ಏನು ಮಾಡ್ತಾರೆ? ರೆವೆನ್ಯೂ ಸಿಸ್ಟಮನ್ನೇ ಬದಲು ಮಾಡಿಬಿಡೋಣ. ಸೊ ದೆ ಡಿಸೈಡೆಡ್ ಟು ಚೇಂಜ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್. ಆವಾಗ 3 ಮುಖ್ಯವಾದಂಥ ಸಿಸ್ಟಮ್ಗಳು ಬರುತ್ತೆ. 3 ಬಹಳ ಇಂಪಾರ್ಟೆಂಟ್. ಇಲ್ಲಿ ಜಸ್ಟ್ ನಿಮ್ಗೆ ಹೇಳ್ತಾ ಇದ್ದೇನೆ ಅದರ ಹೆಸರನ್ನು ಮತ್ತು ಏನು ಮಾಡ್ತಾರೆ ಅಂತ. 3 ಸಿಸ್ಟಮ್ಗಳನ್ನು ಮುಂದೆ ಡೀಟೇಲ್ ಆಗಿ ನಾವು ನೋಡ್ತೇವೆ 11th. ಪ್ರತಿ ವಿಷಯ ಬಂದಾಗ ಹಾಗೆ ಹೇಳ್ತಾ ಇದ್ದೇನೆ ನಾನು, ಯಾಕಂದರೆ NCERTಯಲ್ಲಿ ನಾವು ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಮುಂದೆ ಡೀಟೇಲ್ ಆಗಿ ಆನ್ಸರ್ ರೈಟಿಂಗ್ ಲೆವೆಲ್ಗೆ ಮುಂದೆ ಡಿಸ್ಕಸ್ ಮಾಡೋಣ. ಫಸ್ಟು 3 ಸಿಸ್ಟಮ್ಗಳು ಯಾವುದು? ಪರ್ಮನೆಂಟ್ ಸೆಟ್ಲ್ಮೆಂಟ್, ಮಹಲ್ವಾರಿ, ರೈತವಾರಿ. ಇದ್ರ ಬಗ್ಗೆ ಕೇಳಿರ್ತೀರಿ, ನಾವು ಓದಿದಾಗ ಹೈಸ್ಕೂಲಲ್ಲ ಅಥವಾ ಓದಿರ್ತೇವೆ ಅಲ್ವಾ. ಯಾಕೆ ಹಾಗಾಯಿತು? ಬೆಂಗಾಲ್ ಫೆಮೈನು ಮತ್ತು ಅಗ್ರಿಕಲ್ಚರ್ ಕೊಲ್ಯಾಪ್ಸ್ ಆಗಿಬಿಟ್ರೆ ಅವರಿಗೆ ರೆವೆನ್ಯೂ ಹೇಗೆ ಕಲೆಕ್ಟ್ ಮಾಡೋದು? ಯಾಕಂದರೆ ರೆವೆನ್ಯೂ ಸಿಸ್ಟಮನ್ನು ಬದಲು ಮಾಡಿಬಿಡೋಣ. 3 ಸಿಸ್ಟಮ್ಗಳು ಒಂದೇ ಸಾರಿ ಬಂದಿರೋದಲ್ಲ, ಅಂದರೆ ಅವಾಗ ಅಲ್ಲಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ಸೊ ಪರ್ಮನೆಂಟ್ ಸೆಟ್ಲ್ಮೆಂಟ್ 1793 1793 ಪ್ರೊಡ್ಯೂಸ್ ಮಾಡಿರೋರು ಚಾರ್ಲ್ ಕಾರ್ನ್ವಾಲಿಸ್. ಕಂಪ್ನಿ ಐಡಿಯಾ ಏನಂತಂದರೆ, ಇಫ್ ಜಮೀನ್ದಾರ್ಸ್ ಕಲೆಕ್ಟ್ ರೆಂಟ್ ಫ್ರಮ್ ಪೀಸೆಂಟ್ಸ್ ದೇ ವಿಲ್ ಇಂಪ್ರೂವ್ ಅಗ್ರಿಕಲ್ಚರ್. ಅಲ್ವಾ? ಏನಾಗುತ್ತೆ ಅಂತಂದರೆ ಇಲ್ಲಿ ಪೀಸೆಂಟ್ಗಳಿಂದ ಜಮೀನ್ದಾರರು ರೆವೆನ್ಯೂ ಕಲೆಕ್ಟ್ ಮಾಡೋದು. ಈ ಜಮೀನ್ದಾರರು ರೆವೆನ್ಯೂ ಕಲೆಕ್ಟ್ ಮಾಡಿ ಮತ್ತೆ ಬ್ರಿಟಿಷರ್ಸ್ಗೆ ಕೊಡೋದು. ಸೊ ಜಮೀನ್ದಾರ್ಸ್ ಬಿಕಮ್ ಲ್ಯಾಂಡ್ ಓನರ್ಸ್. ಈ ಜಮೀನ್ದಾರರು ಏನಾಗಿರ್ತಾರೆ? ಲ್ಯಾಂಡ್ ಓನರ್ ಆಗಿರ್ತಾರೆ. ದೇ ಕಲೆಕ್ಟೆಡ್ ರೆವೆನ್ಯೂ ಫ್ರಮ್ ಪೀಸೆಂಟ್ಗಳಿಂದ ರೆವೆನ್ಯೂ ಕಲೆಕ್ಟ್ ಮಾಡ್ತಾರೆ. ಸೊ ದೇ ಫೇಡ್ ಫಿಕ್ಸ್ಡ್ ರೆವೆನ್ಯೂ ಟು ದ ಕಂಪನಿ.
ಈ ಜಮೀನ್ದಾರರು ಅಥವಾ ಲ್ಯಾಂಡ್ ಓನರ್ಸು ಕಂಪನಿಗೆ ಫಿಕ್ಸ್ಡ್ ರೆವೆನ್ಯೂನ ಪೇ ಮಾಡ್ತಾರೆ. ಸಿಸ್ಟಮ್ ಮತ್ತು ರೆವೆನ್ಯೂ ವಾಸ್ ಪರ್ಮನೆಂಟ್ಲಿ ಫಿಕ್ಸ್ಡ್. ರೆವೆನ್ಯೂ ಇಷ್ಟೇ ಅಂತ ಫಿಕ್ಸ್ ಆಗಿರ್ತಿತ್ತು. ಪರ್ಮನೆಂಟ್ಲಿ ಫಿಕ್ಸ್ ಆಗಿರೋದ್ರಿಂದಾನೇ ಇದಕ್ಕೆ ಏನಂತ ಕರೀತಾರೆ, ದಿಸ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಪರ್ಮನೆಂಟ್ ಸೆಟ್ಲ್ಮೆಂಟ್ ಅಂತ ಕರೀತಾರೆ. ಬ್ರಿಟಿಷ್ ಪ್ರಕಾರ ಈಗೇನು ಅಂದ್ಕೊಂಡಿದ್ರು ಬ್ರಿಟಿಷರು, ಪೀಸೆಂಟ್ಗಳ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ, ಜಮೀನ್ದಾರ್ಸಿಗೆ ಪ್ರಾಫಿಟ್ ಬರುತ್ತೆ, ಅಗ್ರಿಕಲ್ಚರ್ ಇಂಪ್ರೂವ್ ಆಗುತ್ತೆ, ರೆವೆನ್ಯೂ ನಮಗೆ ಬರ್ತಾನೆ ಇರುತ್ತೆ. ಬ್ರಿಟಿಷರ ಒಂದು ಕಲ್ಪನೆ. ಬಟ್ ರಿಯಾಲಿಟಿ ವಾಸ್ ಡಿಫ್ರೆಂಟ್. ಹಾಕೋದು ನಿಜವಾಗ್ಲೂ ಆಗಿದ್ದು ಏನಂತಂದರೆ, ರೆವೆನ್ಯೂ ವಾಸ್ ಫಿಕ್ಸ್ಡ್ ಟೂ ಹೈ. ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಮೊತ್ತವನ್ನು ಫಿಕ್ಸ್ ಮಾಡಿದ್ರು ರೆವೆನ್ಯೂನ. ಜಮೀನ್ದಾರಿಗೆ ಆ ರೆವೆನ್ಯೂ ಪೇ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಜಮೀನ್ದಾರೀಸ್ ವರ್ ಆಕ್ಷನ್ಡ್. ಎಷ್ಟೋ ಜಮೀನ್ದಾರಿಗಳನ್ನು ಹರಾಜಿಗೆ ತಳ್ಳಬೇಕಾಗತ್ತೆ, ಹರಾಜು ಮಾಡ್ಕೊಂಡ್ಬಿಡ್ತಾರೆ, ಆಕ್ಷನ್ ಮಾಡಬೇಕಾಗತ್ತೆ. ಜಮೀನ್ದಾರ್ಸ್ ಡಿಡ್ ನಾಟ್ ಇನ್ವೆಸ್ಟ್ ಇನ್ ಲ್ಯಾಂಡ್. ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ. ಪೀಸೆಂಟ್ಗಳ ಮೇಲೆ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ. ಪೀಸೆಂಟ್ಸ್ಗೆ ಹೈ ರೆಂಟು, ಸೆಕ್ಯೂರಿಟಿ ಇರೋದಿಲ್ಲ, ಮತ್ತು ಮನಿ ಲೆಂಡರ್ಸ್ಗಳಿಂದ ಲೋನ್ ತೆಗೆದುಕೊಂಡಿರ್ತಾರೆ, ಎವಿಕ್ಷನ್ಸು ಅಲ್ವಾ. ಎಲ್ಲ ಸಮಸ್ಯೆಯನ್ನು ಪೀಸೆಂಟ್ಗಳು ಎದುರಿಸಬೇಕಾಗತ್ತೆ. ಅಗ್ರಿಕಲ್ಚರ್ ಡಿಡ್ ನಾಟ್ ಇಂಪ್ರೂವ್ ಮಚ್. ಅಗ್ರಿಕಲ್ಚರ್ ಇಂಪ್ರೂವ್ ಆದರೆ ರೆವೆನ್ಯೂ ಬರುತ್ತೆ ಅಂತ ಅಂದ್ಕೊಂಡಿದ್ರು, ಅಗ್ರಿಕಲ್ಚರ್ ಇಂಪ್ರೂವ್ನೇ ಆಗಿಲ್ಲ. ಸೊ ಕೊಲೋನಿಯಲ್ ಪಾಲಿಸೀಸ್ ವರ್ ಮೇಡ್ ಫಾರ್ ರೆವೆನ್ಯೂ ಎಕ್ಸ್ಟ್ರಾಕ್ಷನ್, ನಾಟ್ ರೂರಲ್ ವೆಲ್ಫೇರ್. ಇದು ನಮ್ಗೆ ಗೊತ್ತಾಗಬೇಕು. ಬ್ರಿಟಿಷರು ಈ ರೆವೆನ್ಯೂ ಪಾಲಿಸಿಗಳನ್ನು ತಂದಿರೋದು ಯಾವುದಕ್ಕೆ, ಅಥವಾ ಈ ಸಿಸ್ಟಮ್ಗಳನ್ನು, ಪದ್ಧತಿಗಳನ್ನು ತಂದಿರೋದು ಕೇವಲ ರೆವೆನ್ಯೂ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಮಾತ್ರ, ರೂರಲ್ ಪ್ರದೇಶಗಳ ಕಲ್ಯಾಣಕ್ಕೋಸ್ಕರ, ವೆಲ್ಫೇರಿಗೋಸ್ಕರ ಅಲ್ಲ. ಇದಾದಮೇಲೆ ಬ್ರಿಟಿಷರಿಗೆ ಏನೋ ಸಮಸ್ಯೆ ಇದೆಯಲ್ಲ, ಏನೋ ಸರಿ ಅನಿಸ್ತಾ ಎಲ್ಲೋ ಮಿಸ್ ಆಗ್ತಾ ಇದೆ ಅಂತ ಅನ್ಸ್ಲಿಕ್ಕೆ ಶುರುವಾಯಿತು ಅವರಿಗೆ. ಲೇಟರ್ ಬ್ರಿಟಿಷ್ ರಿಯಲೈಸ್ಡ್ ಪರ್ಮನೆಂಟ್ ಸೆಟ್ಲ್ಮೆಂಟ್ ವಾಸ್ ನಾಟ್ ವರ್ಕಿಂಗ್ ಎವ್ರಿವೇರ್. ಎಲ್ಲ ಕಡೆ ಅದು ವರ್ಕ್ ಆಗ್ತಾ ಇಲ್ಲ, ಇನ್ನೊಂದು ಸಿಸ್ಟಮ್ಮು ತಗೊಂಡ್ಕೊಂಡು ಬರೋಣ. ಹಾಲ್ಟ್ ಮೆಕೆನ್ಸಿ ಅನ್ನೋರು ಮಹಲ್ವಾರಿ ಸಿಸ್ಟಮ್ ಅಂತ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸಿಸ್ಟಮ್ಗಳನ್ನು ಮುಖ್ಯವಾಗಿ ನಾರ್ತ್ ಇಂಡಿಯಾ, ಈಗ ಉತ್ತರ ಪ್ರದೇಶ ಅಲ್ವಾ, ನಾರ್ತ್ ಇಂಡಿಯಾ, ಉತ್ತರ ಪ್ರದೇಶ ಈ ಭಾಗದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಿಯರ್ ಬ್ರಿಟಿಷ್ ನೋಟಿಸ್ಡ್ ಸಮಥಿಂಗ್ ಇಂಪಾರ್ಟೆಂಟ್. ಏನು ಅವ್ರಿಗೆ ಗೊತ್ತಾಯಿತು ಅಂತಂದರೆ, ಇಂಡಿಯನ್ ವಿಲೇಜಸ್ ವರ್ ಸ್ಟ್ರಾಂಗ್ ಸೋಷಿಯಲ್ ಯೂನಿಟ್. ಭಾರತದ ಬೆನ್ನೆಲುಬು ಅಂತಂದ್ರೆ ಹಳ್ಳಿಗಳು ಅಂತ ಹೇಳ್ತೀವಲ್ವ, ಈಗಲೂ ಸಹ ಆವಾಗಲೂ ಹಾಗೆ ವಿಲೇಜಸ್ ಅನ್ನೋದು ಒಂದು ಸ್ಟ್ರಾಂಗ್ ಸೋಷಿಯಲ್ ಯೂನಿಟ್ ಅಂತ ಬ್ರಿಟಿಷರಿಗೆ ಗೊತ್ತಾಗುತ್ತೆ. ಸೊ ದೇ ಡಿಸೈಡೆಡ್ ರೆವೆನ್ಯೂ ಶುಡ್ ಬಿ ಕಲೆಕ್ಟೆಡ್ ಫ್ರಮ್ ದಿ ವಿಲೇಜ್. ವಿಲೇಜಿಂದ ನಾವು ರೆವೆನ್ಯೂ ಕಲೆಕ್ಟ್ ಮಾಡೋಣ. ಅದಕ್ಕೆ ಮಹಲ್ ಅಂತ ಕರೀತಾರೆ. ಮಹಲ್ ಅಂತಂದರೆ ವಿಲೇಜ್ ಅಂತ ನಾವು ರೆಫರ್ ಮಾಡ್ಬೋದು. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಮಹಲ್ವಾರಿ ಸೆಟ್ಲ್ಮೆಂಟ್. ಆದರೆ ಏನು ಮಾಡ್ತಾರೆ, ಫಸ್ಟು ವಿಲೇಜ್ಗಳಿಂದ ರೆವೆನ್ಯೂ ಕಲೆಕ್ಟ್ ಮಾಡಬೇಕು. ಈಗ ವಿಲೇಜ್ಗಳಿಗೆ ಒಂದು ಕರೆಕ್ಟ್ ಆಗಿರುವಂಥ ಒಂದು ಶೇಪ್ ಇರಬೇಕಲ್ವ, ಎಕ್ಸಾಕ್ಟಾಗಿ. ಅದಕ್ಕೋಸ್ಕರ ಲ್ಯಾಂಡ್ ಸರ್ವೆ ಮಾಡ್ತಾರೆ, ಫೀಲ್ಡ್ ಮೆಜರ್ಮೆಂಟ್ ಮಾಡ್ತಾರೆ, ಮತ್ತು ವಿಲೇಜ್ ರೈಟ್ಸ್ಗಳ ರೆಕಾರ್ಡ್ ಇಟ್ಕೊಳ್ತಾರೆ. ಮತ್ತು ಈ ರೆವೆನ್ಯೂವನ್ನು ಪೀರಿಯಾಡಿಕಲಿ ಕಾಲಕ್ಕೆ ತಕ್ಕ ಹಾಗೆ ರಿವೈಸ್ ಮಾಡ್ತಾ ಇರ್ತಾರೆ. ಹಿಯರ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಪೇಮೆಂಟ್ ವಾಸ್ ಗಿವನ್ ಟು ವಿಲೇಜ್ ಹೆಡ್ಮೆನ್. ಹಾಗಾಗಿ ಪೇಮೆಂಟಿನ ರೆಸ್ಪಾನ್ಸಿಬಿಲಿಟಿ ಯಾರ್ದು, ವಿಲೇಜ್ ಹೆಡ್ಮೆನ್. ಮೇಲ್ಗಡೆ ಯಾರ್ದಾಗಿತ್ತು, ಜಮೀನ್ದಾರ್ಸು ಅಲ್ವಾ. ಇಲ್ಲಿ ಅದೇ ಥರ ವಿಲೇಜ್ ಹೆಡ್ಮೆನ್. ಬಟ್ ಅಗೇನ್ ಪ್ರಾಬ್ಲಮ್ಸ್ ಹ್ಯಾಪನ್. ಮತ್ತೆ ಅದೇ ಪ್ರಾಬ್ಲಮ್ ಏನು, ರೆವೆನ್ಯೂ ಡಿಮ್ಯಾಂಡ್ ವಾಸ್ ಸ್ಟಿಲ್ ಹೈ. ಬ್ರಿಟಿಷರಿಗೆ ತೃಪ್ತಿ ಅನ್ನೋದೇ ಇಲ್ಲ. ಎಷ್ಟು ರೆವೆನ್ಯೂ ಬಂದರೂ ಸಾಕಾಗೋದಿಲ್ಲ. ಮೊದಲೇ ತುಂಬ ಹೈ ರೆವೆನ್ಯೂನ ಡಿಮ್ಯಾಂಡ್ ಮಾಡ್ತಾ ಇದ್ರು. ಮತ್ತೆ ಪೀಸೆಂಟ್ಗಳು ಸಫರ್ ಆಗ್ತಾರೆ. ಮಹಲ್ವಾರಿ ಸಿಸ್ಟಮ್ನಲ್ಲೂ ಮತ್ತದೇ ಕತೆ. ಇನ್ನೂ ಇದಾದ್ಮೇಲೆ ಥಾಮಸ್ ಮುನ್ರೋ ಅನ್ನೋರು ಇನ್ನೊಂದು ಸಿಸ್ಟಮ್, ರೈತವಾರಿ ಸಿಸ್ಟಮ್. ಫಾರ್ಮರ್ಸ್ ಜೊತೆನೇ ಡೈರೆಕ್ಟಾಗಿ ಡೀಲ್ ಮಾಡ್ಕೊಳ್ಳೋದು ಡೆವಲಪ್ ಮಾಡಿರೋರು ಯಾರು, ಥಾಮಸ್ ಮುನ್ರೋ. ಯೂಸ್ಡ್ ಮೇನ್ಲಿ ಇನ್ ಸೌತ್ ಇಂಡಿಯಾ, ಮದ್ರಾಸ್ ಪ್ರೆಸಿಡೆನ್ಸಿ. ಸೌತ್ ಇಂಡಿಯಾ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಈ ಭಾಗದಲ್ಲೆಲ್ಲ ರೈತವಾರಿ ಸಿಸ್ಟಮ್ ತರ್ತಾರೆ. ಬ್ರಿಟಿಷರು ಏನಂದ್ಕೊಂಡಿರ್ತಾರೆ ಅಂತಂದರೆ, ಸ್ಟ್ರಾಂಗ್ ಜಮೀನ್ದಾರ್ಸ್ ಯಾರೂ ಇಲ್ಲ ಇಲ್ಲಿ, ಸೊ ಡೈರೆಕ್ಟಾಗಿ ರೈತರಿಂದಾನೇ, ಫಾರ್ಮರ್ಗಳಿಂದಾನೇ ರೆವೆನ್ಯೂ ಕಲೆಕ್ಟ್ ಮಾಡೋಣ. ರೆವೆನ್ಯೂ ಶುಡ್ ಬಿ ಕಲೆಕ್ಟೆಡ್ ಡೈರೆಕ್ಟ್ಲಿ ಫ್ರಮ್ ಫಾರ್ಮರ್ಸ್. ಇದರ ಫೀಚರ್ಗಳು ಏನಂತಂದರೆ, ಸೆಟ್ಲ್ಮೆಂಟ್ ಮೇಡ್ ವಿತ್ ಇಂಡಿವಿಜುವಲ್ ಕಲ್ಟಿವೇಟರ್ಸ್. ಪ್ರತಿ ಇಂಡಿವಿಜುವಲ್ ಕಲ್ಟಿವೇಟರ್ಸ್ ಜೊತೆ ಸೆಟ್ಲ್ಮೆಂಟ್ ಮೊದಲೇ ಮಾಡ್ಕೊಂಡಿರ್ತಾರೆ. ಲ್ಯಾಂಡನ್ನು ಮೊದಲೇ ಕೇರ್ಫುಲ್ಲಾಗಿ ಸರ್ವೆ ಮಾಡಿರ್ತಾರೆ. ಪೀರಿಯಾಡಿಕಲಿ ರೆವೆನ್ಯೂನ ರಿವೈಸ್ ಮಾಡ್ತಾ ಇರ್ತಾರೆ. ಒಂದ್ರು ಏನು ಅಂದ್ಕೊಂಡಿರ್ತಾನೆ ಅಂತಂದರೆ, ಬ್ರಿಟಿಷ್ ಆಫೀಸರ್ಸ್ ವುಡ್ ಆ್ಯಕ್ಟ್ ಲೈಕ್ ಪ್ರೊಟೆಕ್ಟಿವ್ ಗಾರ್ಡಿಯನ್ಸ್. ಆಫೀಸರ್ಗಳೆಲ್ಲ ಒಂದು ಒಳ್ಳೆ ಪ್ರೊಟೆಕ್ಟಿವ್ ಗಾರ್ಡಿಯನ್ಸ್ ಥರ
ಆಕ್ಟ್ ಮಾಡಬಹುದು, ವರ್ಕ್ ಮಾಡಬಹುದು ಅಂತ ಥಾಮಸ್ ಮುನ್ರೋ ಅಂದ್ಕೊಂಡಿರ್ತಾನೆ. ಮತ್ತೆ ರಿಯಾಲಿಟಿ ಡಿಫರೆಂಟ್, ಮತ್ತೆ ಇಲ್ಲೂ ಸಮಸ್ಯೆ ಬರುತ್ತೆ. ಸೇಮ್ ಸಮಸ್ಯೆ ಏನು, ರೆವೆನ್ಯೂ ಡಿಮ್ಯಾಂಡ್ ವಾಸ್ ಟೂ ಹೈ, ಪೀಸೆಂಟ್ಸ್ ಫ್ಲಡ್ ವಿಲೇಜಸ್, ಹಳ್ಳಿ ಬಿಟ್ಟು ಹೋಗ್ಬಿಡ್ತಾರೆ ಇವರ ಕಾಟ ತಡೀಲಿಕ್ಕಾಗದೆ. ಮೆನಿ ಏರಿಯಾಸ್ ಬಿಕಮ್ ಡೆಸರ್ಟೆಡ್, ಮರುಭೂಮಿ ತರ ಆಗ್ಬಿಡುತ್ತೆ. ನೆಗಡಿ ಹಾಕಿರೋದ್ರಿಂದ ಕೆಲವು ಶಬ್ದಗಳನ್ನ ಪ್ರೊನೌನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು. ತುಂಬಾ ಏರಿಯಾಗಳು ಡೆಸರ್ಟ್ ತರ ಆಗ್ಬಿಡುತ್ತೆ. ಇಟ್ ಶೋಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಆಲ್ ತ್ರೀ ಸಿಸ್ಟಮ್ಸ್ ಹ್ಯಾಡ್ ಒನ್ ಕಾಮನ್ ಪ್ರಾಬ್ಲಮ್. ಮೊದಲು ನೋಡಿದ್ದು ಜಮೀನ್ದಾರಿ, ಆಮೇಲೆ ಮಹಲ್ವಾರಿ, ಆಮೇಲೆ ರೈತವಾರಿ. ಮೂರೂದ್ರಲ್ಲೂ ಕಾಮನ್ ಪ್ರಾಬ್ಲಮ್ ಏನು, ಹೈ ರೆವೆನ್ಯೂ ಡಿಮ್ಯಾಂಡ್. ರೆವೆನ್ಯೂ ಡಿಮ್ಯಾಂಡು ಅಷ್ಟು ಹೈ ಇತ್ತು. ಇದಾದ್ಮೇಲೆ ಬ್ರಿಟಿಷರಿಗೆ ಇನ್ನೂ ರಿಯಲೈಸೇಷನ್, ಪದೇ ಪದೇ ಅವರಿಗೆ ಜ್ಞಾನೋದಯ ಆಗ್ತಾನೆ ಇರುತ್ತೆ. ಏನು ಈಗ ಆಗಿರೋ ಜ್ಞಾನೋದಯ ಏನಂತಂದ್ರೆ, ಲ್ಯಾಂಡ್ ಕ್ಯಾನ್ ಗ್ರೋ ಕ್ಯಾಶ್ ಕ್ರಾಪ್ಸ್ ಅಲ್ವಾ. ಕಂಪನಿ ಸೂನ್ ಡಿಸ್ಕವರ್ಡ್ ಸಮಥಿಂಗ್ ಎಲ್ಸ್. ಏನು ಅದಕ್ಕೆ ಗೊತ್ತಾಗತ್ತೆ ಅಂತಂದ್ರೆ, ಕಂಟ್ರಿ ಸೈಡ್ಗಳಿಂದ, ವಿಲೇಜ್ಗಳಿಂದ ಇಟ್ ಕುಡ್ ನಾಟ್ ಪ್ರೊಡ್ಯೂಸ್ ನಾಟ್ ಓನ್ಲಿ ರೆವೆನ್ಯೂ, ಆಲ್ಸೋ ಕಮರ್ಷಿಯಲ್ ಕ್ರಾಪ್ಸ್ ನೀಡೆಡ್ ಬೈ ಯುರೋಪ್. ಯುರೋಪಿಗೆ ಬೇಕಾಗಿರುವಂಥ ಎಷ್ಟೋ ಕಮರ್ಷಿಯಲ್ ಕ್ರಾಪ್ಸ್ಗಳನ್ನು ಈ ವಿಲೇಜಸ್ಗಳು, ಗ್ರಾಮೀಣ ಪ್ರದೇಶಗಳು ಪ್ರೊಡ್ಯೂಸ್ ಮಾಡ್ತಾವಲ್ವಾ. ಉದಾಹರಣೆಗೆ ಯಾವುದು ಯುರೋಪಿಗೆ ಬೇಕಾಗಿರೋದು, ಇಂಡಿಗೋ, ಬೆಂಗಾಲ್ನಲ್ಲಿ ಇಂಡಿಗೋ, ಅಸ್ಸಾಂನಲ್ಲಿ ಟೀ, ಜೂಟ್ ಬೆಂಗಾಲ್ನಲ್ಲಿ, ಮಹಾರಾಷ್ಟ್ರದಲ್ಲಿ ಕಾಟನ್ನು, ಪಂಜಾಬ್ನಲ್ಲಿ ವೀಟು, UPಯಲ್ಲಿ ಶುಗರ್ ಕೇನು. ಎಲ್ಲವನ್ನ ಆ ಹಳ್ಳಿಗಳಿಂದ, ಗ್ರಾಮೀಣ ಪ್ರದೇಶಗಳಿಂದ ಪಡ್ಕೊಳ್ಬಹುದಲ್ವಾ. ಆಗುತ್ತೆ ಆವಾಗ ಕಂಪ್ನಿಗೆ. ಅಲ್ಲಿ ಒಂದು ಮುಖ್ಯವಾಗಿ ಅಮಂಗ್ ದೀಸ್ ಒನ್ ಕ್ರಾಪ್ ಬಿಕೇಮ್ ವೆರಿ ಫೇಮಸ್ ಇನ್ ಹಿಸ್ಟ್ರಿ, ಇಂಡಿಗೋ. ಇಂಡಿಗೋ ಅನ್ನೋದು ಬಹಳ ಫೇಮಸ್ ಆಗಿಬಿಡುತ್ತೆ. ಯಾಕೆ ಅಷ್ಟು ಹೆಚ್ಚು ಪ್ರಾಮುಖ್ಯತೆ ಅದಕ್ಕೆ ಬಂತು ಅಂದರೆ, ವೈ ಇಂಡಿಗೋ ಬಿಕೇಮ್ ಇಂಪಾರ್ಟೆಂಟ್? ಬಿಕಾಸ್ ಇಂಡಿಗೋ ಇಸ್ ಅ ಪ್ಲಾಂಟ್ ಯೂಸ್ ಟು ಪ್ರೊಡ್ಯೂಸ್ ಬ್ಲೂ ಡೈ, ಬಣ್ಣ. ಬ್ಲೂ ಡೈಯನ್ನು ಮುಖ್ಯವಾಗಿ ಈಗ ಬಟ್ಟೆಗಳಿಗೆಲ್ಲ ಬಣ್ಣ ಹಾಕ್ತಾರೆ ನೋಡಿ, ಹಾಗಾಗಿ ಅಂಥ ಬ್ಲೂ ಡೈಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಇಂಡಿಗೋ ಪ್ಲಾಂಟನ್ನು ಯೂಸ್ ಮಾಡ್ತಾರೆ. ಯುರೋಪ್ ನೀಡೆಡ್ ಇಟ್ ಫಾರ್ ಕ್ಲೋತ್ ಡೈಯಿಂಗ್. ಕ್ಲೋತ್ ಡೈ, ಬಟ್ಟೆಗೋಸ್ಕರ ಯುರೋಪಿಗೆ ಅದು ಬೇಕಿತ್ತು. ಅರ್ಲಿಯರ್, ಮೊದಲೆಲ್ಲ ಯುರೋಪಿಯನ್ಸ್ ಯೂಸ್ಡ್ ಅ ಪ್ಲಾಂಟ್ ಕಾಲ್ಡ್ ವೂಡ್. ಮೊದಲೊಂದು ಅವ್ರು ಪ್ಲಾಂಟ್ ಯೂಸ್ ಮಾಡ್ತಾ ಇದ್ರು, ಆದರೆ ಅದರಿಂದ ಬರುವಂತಹ ಕಲರು ವೀಕ್ ಆಗಿರ್ತಾ ಇತ್ತು. ಯೂಸ್ಡ್ ವೀಕ್ ಕಲರ್. ಇಂಡಿಗೋ ಗೇವ್ ರಿಚ್ ಬ್ಲೂ ಕಲರ್, ಆದರೆ ಇಂಡಿಗೋದಿಂದ ತುಂಬ ರಿಚ್ ಆಗಿರೋ ಬ್ಲೂ ಕಲರ್ ಬರ್ತಾ ಇತ್ತು. ಆಸ್ ಬ್ರಿಟೇನ್ ಇಂಡಸ್ಟ್ರಿಯಲೈಸ್ಡ್, ಟೆಕ್ಸ್ಟೈಲ್ ಪ್ರೊಡಕ್ಷನ್ ಇನ್ಕ್ರೀಸ್. ಇಂಡಸ್ಟ್ರಿಯಲೈಸೇಷನ್ ನಾವು ಕಲಿತೀವಿ ಅಲ್ವಾ, ತುಂಬ ದೊಡ್ಡ ಪ್ರಮಾಣದಲ್ಲಿ ಕೈಗಾರೀಕರಣ ಆಗ್ತಾ ಇದ್ದ ಹಾಗೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅಂತಂದರೆ ಅದಕ್ಕೆ ರಾ ಮಟೀರಿಯಲ್ಗಳು ಜಾಸ್ತಿ ಬೇಕಾಗುತ್ತೆ ಅಲ್ವಾ. ಸೊ ರಾ ಮಟೀರಿಯಲ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅದೇ ಆಗಿರೋದು ಇಲ್ಲಿ. ಡಿಮ್ಯಾಂಡ್ ಫಾರ್ ಡೈ ಇನ್ಕ್ರೀಸ್ಡ್ ಮ್ಯಾಸಿವ್ಲಿ. ಆ ಡೈಗಿರುವಂಥ ಡಿಮ್ಯಾಂಡು ತುಂಬ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ಆ್ಯಂಡ್ ಬ್ರಿಟೇನ್ ಟರ್ನ್ ಟು ಇಂಡಿಯಾ. ಭಾರತದ ಕಡೆ ನೋಡ್ತಾ ಇರುತ್ತೆ, ಇಲ್ಲಿಂದ ರಾ ಮಟೀರಿಯಲ್ ಸಿಗುತ್ತಾ ಏನಾದರೂ ಅಂತ ಬ್ರಿಟೇನು ಭಾರತದ ಕಡೆ ನೋಡ್ತಾ ಇರುತ್ತೆ. ಸೂನ್ ಬೆಂಗಾಲ್ ಬಿಕೇಮ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಇಂಡಿಗೋ ಸಪ್ಲೈಯರ್. ಬೈ 1810, ನಿಯರ್ಲಿ 95% ಇಂಡಿಗೋ ಇಂಪೋರ್ಟೆಡ್ ಬೈ ಬ್ರಿಟನ್ ಕೇಮ್ ಫ್ರಮ್ ಇಂಡಿಯಾ. 1810 ಆ ಒಂದು ಅವಧಿಯಲ್ಲಿ ಬ್ರಿಟನ್ನಿಗೆ ಬರ್ತಾ ಇರತಕ್ಕಂಥ ಇಂಡಿಗೋದಲ್ಲಿ 95% ಬರ್ತಾ ಇರೋದು ಎಲ್ಲಿಂದ? ಭಾರತದಿಂದ. ಅದನ್ನು ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬಹುದು. ಹೇಗೆ? ಕಲೋನಿಯಲ್ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್. ಅವರ ರೂಲಿಂಗಿಂದಾಗಿ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಬೆಳವಣಿಗೆ, ಬದಲಾವಣೆಗಳು ಆಗ್ತಾ ಇದೆ. ಚಾಪ್ಟರ್ ನೋಡೋಣ, ಏನಾದರೂ ಇಮೇಜಸ್ಗಳಿದೆಯಾ ಅವಾಗ ನೋಡ್ತಾ ಇದ್ರೆ. ಹಿಸ್ಟ್ರಿ ಬುಕ್ಕು ಇದು 2000 ಇಸ್ವಿದು. ಇದು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಕೆಲವರು ಓಲ್ಡು ಮತ್ತು ಕೆಲವರು ಹೊಸದನ್ನು ರೆಫರ್ ಮಾಡ್ತಾ ಇರಬಹುದು, ನೋಡ್ಕೊಳ್ಳಿ. ಮಹಲ್ ಅಂತಂದರೆ ರೆವೆನ್ಯೂ ರೆಕಾರ್ಡ್ಸ್, ವಿಲೇಜಸ್ ನಾವು ನೋಡ್ಬೋದು. ವಿಲೇಜ್, ಬ್ರಿಟಿಷ್ ರೆವೆನ್ಯೂ ರೆಕಾರ್ಡ್. ಮಹಲ್ ಇಸ್ ಅ ರೆವೆನ್ಯೂ ಸ್ಟೇಟ್ ವಿಚ್ ಮೇ ಬಿ ಅ ವಿಲೇಜ್ ಆರ್ ಗ್ರೂಪ್ ಆಫ್ ವಿಲೇಜ್ ಅಥವಾ ಗ್ರೂಪ್ ಆಫ್ ವಿಲೇಜಿಗೆ ಮಹಲ್ ಅಂತ ಹೇಳಿ ಬ್ರಿಟಿಷ್ ರೆಕಾರ್ಡ್. ಮುಂದಿರೋ ಸಿಸ್ಟಮ್ ನೋಡಾಯಿತು. ಕ್ರಾಪ್ಸ್ ಫಾರ್ ಯುರೋಪ್ ಅದನ್ನೇ ನೋಡ್ತಾ ಇದ್ದೀವಿ. ಕಲಾಂಕಾರಿ ಪ್ರಿಂಟು, ಕಾಟನ್ ಪ್ರಿಂಟು, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕಲರ್. ಎಸ್. ಪ್ಲಾಂಟೇಶನ್ ಅಂತಂದ್ರೆ ಏನು? ಲಾರ್ಜ್ ಫಾರ್ಮ್ ಆಪರೇಟೆಡ್ ಬೈ ಅ ಪ್ಲಾಂಟರ್
ಎಂಪ್ಲಾಯಿಂಗ್ ವೇರಿಯಸ್ ಫಾರ್ಮ್ಸ್ ಆಫ್ ಫೋರ್ಸ್ಡ್ ಲೇಬರ್. ಪ್ಲಾಂಟೇಶನ್ ನಿಮ್ಗೆ ಗೊತ್ತಿದೆ, ಪ್ಲಾಂಟೇಶನ್ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ತುಂಬ ಕೇಳಿರ್ತೀರಿ. ಟೀ ಪ್ಲಾಂಟೇಶನ್ನು ಅಲ್ವಾ, ಕಾಫಿ ಪ್ಲಾಂಟೇಶನ್ ಎಲ್ಲ ಕೇಳಿರ್ತೀರಿ. ದೊಡ್ಡ ಫಾರ್ಮು, ಒಬ್ಬ ಪ್ಲಾಂಟರ್ ಇರ್ತಾನೆ. ಪ್ಲಾಂಟರ್ ಅಂತಂದ್ರೆ ಅವನ ಕೈ ಕೆಳಗೆ ತುಂಬ ಫೋರ್ಸ್ಡ್ ಲೇಬರ್ಸ್ ಇರ್ತಾ ಇದ್ರು ಅವಾಗ ಪೀಸೆಂಟ್ಸ್ಗಳು ಅಥವಾ ಲೇಬರ್ಸ್ಗಳು ಇರ್ತಾ ಇದ್ರು. ಪ್ಲಾಂಟೇಶನ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಪ್ರೊಡಕ್ಷನ್ ಆಫ್ ಕಾಫಿ, ಶುಗರ್ ಕೇನ್, ಟೊಬ್ಯಾಕೋ, ಟೀ ಆ್ಯಂಡ್ ಕಾಟನ್. ಪ್ಲಾಂಟೇಶನ್ಗಳು ಜಾಸ್ತಿ ಆಗ್ತಾ ಹೋಯಿತು. ಆಮೇಲೆ ಸ್ಲೇವರಿ ವಾಟ್ ಇದು ಸೆಂಟ್ ಡೊಮಿನಿಕ್. ಇಂಡಿಗೋ ಬಗ್ಗೆ ನೋಡ್ತಾ ಇದ್ದೀವಿ ಈಗ. ಸ್ಲೇವ್ ಅಂತಂದ್ರೆ ಏನು? ಪರ್ಸನ್ ಹೂ ಇಸ್ ಓನ್ಡ್ ಬೈ ಸಮನ್ ಎಲ್ಸ್. ಸ್ಲೇವ್ ಓನರ್. ಗುಲಾಮಿ ಪದ್ಧತಿ ಕೇಳಿರ್ಬೋದು. ಸ್ಲೇವ್ ಹ್ಯಾಸ್ ನೋ ಫ್ರೀಡಮ್ ಅಂಡ್ ಇಸ್ ಕಂಪೆಲ್ ಟು ವರ್ಕ್ ಫಾರ್ ದ ಮಾಸ್ಟರ್. ಫ್ರೀಡಮೇ ಇರಲಿಲ್ಲ. ಈಗ ಬರುತ್ತೆ ಇಂಡಿಗೋ ಹೇಗೆ ಕಲ್ಟಿವೇಟ್ ಮಾಡ್ತಾ ಇದ್ರು. ದೇರ್ ವರ್ 2 ಸಿಸ್ಟಮ್ಸ್. 2 ಥರ ಸಿಸ್ಟಮ್ ಇರ್ತಾ ಇತ್ತು. ಒಂದು ನಿಜ್ ಸಿಸ್ಟಮ್. ಪ್ರೊನೌನ್ಸಿಯೇಷನ್ ಬೇರೆ ಥರ ಇರಬಹುದು, ನೋಡೋಣ. ನಿಜ್ ಸಿಸ್ಟಮ್ ಅಂತಂದ್ರೆ ಪ್ಲಾಂಟರ್ ಡೈರೆಕ್ಟ್ಲಿ ಕಲ್ಟಿವೇಟೆಡ್ ಇಂಡಿಗೋ ಆನ್ ಹಿಸ್ ಲ್ಯಾಂಡ್. ನೋಡಿದ್ವಲ್ಲ, ಪ್ಲಾಂಟೇಶನ್ ಅಂತಿರುತ್ತೆ, ಲಾರ್ಜ್ ಫಾರ್ಮ್ ನೋಡ್ಕೊಳ್ಳೋನು ಪ್ಲಾಂಟರು ಡೈರೆಕ್ಟ್ ಆಗಿ ಇಂಡಿಗೋನ ತನ್ನ ಪ್ಲಾಂಟಲ್ಲಿ ಏನು ಮಾಡ್ತಾನೆ, ಕಲ್ಟಿವೇಟ್ ಮಾಡ್ತಾನೆ. ಆದರೆ ಪ್ರಾಬ್ಲಮ್ ಏನು? ಫರ್ಟೈಲ್ ಲ್ಯಾಂಡ್ ನಾಟ್ ಈಸಿಲಿ ಅವೈಲೇಬಲ್. ಫಲವತ್ತಾದ ಭೂಮಿ ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಲೇಬರ್ ಶಾರ್ಟೇಜ್ ಇರ್ತಾ ಇತ್ತು. ಮತ್ತು ಲಫ್ಸ್ ಮತ್ತು ಬ್ಲಾಕ್ಸ್ಗಳು ಜಾಸ್ತಿ ಬೇಕಾಗುತ್ತೆ. ಅವಾಗ ಇನ್ನೊಂದು ಸಿಸ್ಟಮಿಗೆ ಬದಲಾಗ್ತಾರೆ, ಅವರು ಶಿಫ್ಟ್ ಆಗ್ತಾರೆ. ರಾಯ್ತಿ ಸಿಸ್ಟಮ್ ಅಂತ ನೋಡಿ. ಇಲ್ಲಿ ಇಂಡಿಗೋ ಆನ್ ದಿ ಲ್ಯಾಂಡ್ ಆಫ್ ರೈಟ್ಸ್. ಅಂಡರ್ ದಿ ರಾಯ್ತಿ ಸಿಸ್ಟಮ್ ದ ಪ್ಲಾಂಟರ್ಸ್ ಫೋರ್ಸ್ಡ್ ದಿ ರೈಟ್ಸ್ ಟು ಸೈನ್ ಅ ಕಾಂಟ್ರಾಕ್ಟ್. ಏನು ಮಾಡ್ತಾ ಇದ್ದಾರೆ? ಪ್ಲಾಂಟರ್ಸು ರೈಟ್ಸಿಗೆ ಫೋರ್ಸ್ ಮಾಡ್ತಾ ಇದ್ದಾರೆ, ಕಾಂಟ್ರಾಕ್ಟಿಗೆ ಸೈನ್ ಮಾಡಿ ಅಂತ. ಆಗ್ತಾ ಇದೆಯಾ? ಎನ್ ಅಗ್ರಿಮೆಂಟ್, ಅದಕ್ಕೆ ಸಟ್ಟ ಅಂತ ಕರಿಬಹುದು, ಹಾಗೆ ಹೇಳ್ಬೋದು. ಸಟ್ಟ ಸೈನ್ ಮಾಡಬೇಕು. At times they pressurized the village headman to sign the contract on behalf of the rights. ಕೆಲವೊಂದು ಸಾರಿ ವಿಲೇಜ್ ಹೆಡ್ಮ್ಯಾನ್ ಇರ್ತಾರಲ್ವಾ, ವಿಲೇಜ್ ಹೆಡ್ಮೆನ್ನು ಇಡೀ ರೈಟ್ಸ್ ಪರವಾಗಿ ಈ ವಿಲೇಜ್ ಹೆಡ್ಮ್ಯಾನಿಗೆ ಸೈನ್ ಮಾಡಲಿಕ್ಕೆ ಫೋರ್ಸ್ ಮಾಡ್ತಾ ಇದ್ರು. Those who signed the contract got cash advances from the planters. ಯಾರು ಸೈನ್ ಮಾಡಿರ್ತಾರೋ ಅವರಿಗೆ ಕ್ಯಾಶ್ ಅಡ್ವಾನ್ಸ್ ಕೊಡೋದು ಮೊದಲೇ, ಕ್ಯಾಶ್ ಫ್ರಾಮ್ ದಿ ಪ್ಲಾಂಟರ್ಸ್ at low rates of interest to produce indigo. ಕ್ಯಾಶ್ ಅಡ್ವಾನ್ಸ್ ಕೊಟ್ಟು ನೀವು ಇಂಡಿಗೋ ಪ್ರೊಡ್ಯೂಸ್ ಮಾಡಿ ಅಂತ ಹೇಳೋದು. ಪ್ರೊಡ್ಯೂಸ್ ಇಂಡಿಗೋ. But the loan committed the right to cultivating indigo on at least 25% of the area under his holding. ಏನಾಗ್ತಾ ಇದೆ? ಲೋನ್ ಕಮಿಟೆಡ್ ದ ರೈಟ್, ಇಂಡಿಗೋ ಕಲ್ಟಿವೇಟ್ ಮಾಡಲಿಕ್ಕೆ ಲೋನ್ ಕಮಿಟ್ ಮಾಡ್ಕೊಂಡಿರೋದು. ಎಷ್ಟು? 25% ಆಫ್ ದಿ ಏರಿಯಾ ಅಂಡರ್ ಹಿಸ್ ಹೋಲ್ಡಿಂಗ್. ಪ್ಲಾಂಟರ್ ಪ್ರೊವೈಡೆಡ್ ದಿ ಸೀಡ್ ಆ್ಯಂಡ್ ದಿ ಡ್ರಿಲ್ ವೈಲ್ ದಿ ಕಲ್ಟಿವೇಟರ್ಸ್ ಪ್ರಿಪೇರ್ ದಿ ಸಾಯಿಲ್. ಪ್ಲಾಂಟರ್ ಏನು ಮಾಡ್ತಾರೆ? ಏನು ಕೊಡ್ತಾರೆ? ಸೀಡ್ ಮತ್ತು ಡ್ರಿಲ್ ಅನ್ನು ಕೊಡ್ತಾರೆ. ಕಲ್ಟಿವೇಟರ್ಸ್ಗಳು ಏನು ಮಾಡಬೇಕು? ಸಾಯಿಲ್ ಪ್ರಿಪೇರ್ ಮಾಡಬೇಕು, ಸೋ ಮಾಡಬೇಕು, ಮತ್ತು ಕ್ರಾಪು ನೋಡ್ಕೊಳ್ಳೋದು, ಸೀಡು ಕ್ರಾಪ್ ಎಲ್ಲ ನೋಡ್ಕೊಳ್ಳೋದು. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಹಾರ್ವೆಸ್ಟ್ ಮಾಡ್ತಾ ಇರೋದು ಇಂಡಿಗೋನ. ಅದಾದಮೇಲೆ ಇಡೀ ಒಂದು ಇಮೇಜ್ ಆಯಿತು ನೋಡಿ, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. NCERT ಆದರೆ ಓದಿ ಅಂತೂ ಅಂತಂದರೆ ಓದಬೇಕು ಅಂತ ಅನಿಸ್ತಾ ಇರುತ್ತೆ. ಇರೋ ಟೈಮ್ನಲ್ಲಿ ಆವಾಗ ನೋಡಿ ನೀವು. ಸೊ ವೆನ್ ದ ಕ್ರಾಪ್ ವಾಸ್ ಡೆಲಿವರ್ಡ್ ಟು ದ ಪ್ಲಾಂಟರ್ ಆಫ್ಟರ್ ದಿ ಹಾರ್ವೆಸ್ಟ್, ನ್ಯೂ ಲೋನ್ ವಾಸ್ ಗಿವನ್ ಟು ದ ರೈಟ್ಸ್. ಮೇಲ್ಗಡೆ ಗೊತ್ತಾಗ್ತಾ ಇದೆಯಾ? ಮರ್ತೋಯ್ತಾ? ಮತ್ತೆ ನೋಡ್ಕೊಳ್ಳಿ ಮೇಲ್ಗಡೆ ಏನಾಯಿತು ಅಂತ. ಫಸ್ಟು ಪ್ಲಾಂಟರ್ ಇರ್ತಾರೆ, ರೈತರ ಜೊತೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ, ಸಟ್ಟ ಅಂತ ಕರೀತಾರೆ, ಅಥವಾ ವಿಲೇಜ್ ಹೆಡ್ಮ್ಯಾನ್ ಜೊತೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ. ಅವನು ಎಲ್ಲರ ಪರವಾಗಿ ಸೈನ್ ಮಾಡಿರ್ತಾನೆ. ಕ್ಯಾಶ್ ಅಡ್ವಾನ್ಸ್ ಕೊಡ್ತಾರೆ, ಅಡ್ವಾನ್ಸ್ ಕೊಟ್ಟು ಇಂಡಿಗೋ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ. ಮತ್ತು 25% ಆಫ್ ದಿ ಲ್ಯಾಂಡಲ್ಲಿ ಕಲ್ಟಿವೇಟ್ ಮಾಡಲೇಬೇಕು, ಅಟ್ಲೀಸ್ಟ್ 25%. ಮತ್ತು ಆ ಪ್ಲ್ಯಾಂಟರು ಸೀಡು ಡ್ರಿಲ್ಲನ್ನು ಕೊಡ್ತಾರೆ. ಕಲ್ಟಿವೇಟರ್ಗಳೇನು ಮಾಡಬೇಕು? ಸಾಯಿಲ್ ಪ್ರಿಪೇರ್ ಮಾಡಿ ಸೀಡು ಕ್ರಾಪನ್ನು ನೋಡ್ಕೋಬೇಕು, ಸೋ ಮಾಡೋದೆಲ್ಲ ಮಾಡಬೇಕು. ಈಗ ಆಗ್ತಾ ಇದೆ, ಕ್ರಾಪು ಡೆಲಿವರಿ ಆದಮೇಲೆ ಪ್ಲಾಂಟರ್ಗೆ ಹಾರ್ವೆಸ್ಟು ಆದಮೇಲೆ ನ್ಯೂ ಲೋನ್ ವಾಸ್ ಗಿವನ್. ಮತ್ತೆ ಹೊಸ ಲೋನ್ ಕೊಡ್ತಾರೆ. ಹೊಸ ಲೋನಲ್ಲಿ ಸೈಕಲ್ ಮತ್ತೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದೇ ಮುಂದುವರಿತಾ ಹೋಗುತ್ತೆ.
Peasants who were initially tempted by the loans soon realized how harsh the system was. ಫಸ್ಟಿಗೆ ಏನನ್ಸ್ತಾ ಇತ್ತು ಪೀಸೆಂಟ್ಸ್ಗಳಿಗೆ, ಓಹೋ ಹೇಗಿದ್ರು ಲೋನ್ ಸಿಗುತ್ತೆ, ಟೆಂಪ್ಟ್ ಆಗ್ತಾರೆ. ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ, ದ ಪ್ರೈಸ್ ದೇ ಗಾಟ್ ಫಾರ್ ದಿ ಇಂಡಿಗೋ ದೇ ಪ್ರೊಡ್ಯೂಸ್ಡ್ ವಾಸ್ ವೆರಿ ಲೋ ಅಂಡ್ ದ ಸೈಕಲ್ ಆಫ್ ಲೋನ್ಸ್ ನೆವರ್ ಎಂಡೆಡ್. ಇಷ್ಟೆಲ್ಲ ಕಲ್ಟಿವೇಟ್ ಮಾಡಿ ಆದಮೇಲೆ ಇಂಡಿಗೋ ಬೆಳಿತಾರಲ್ವಾ, ಬೆಳೆದು ಆಮೇಲೆ ಪ್ಲಾಂಟ್ರಿಗೆ ಕೊಡ್ತಾರಲ್ವಾ, ಕ್ರಾಪ್ ಡೆಲಿವರಿ ಮಾಡ್ತಾರೆ, ಅದಕ್ಕೆ ಸಿಗೋ ಪ್ರೈಸ್ ತುಂಬ ಕಡಿಮೆ, ಮೊದಲು ತೆಗೆದುಕೊಂಡಿರೋ ಲೋನ್ ಜಾಸ್ತಿ. ಆ ಸೈಕಲ್ ಆಫ್ ಲೋನ್ಸ್ ಡೆಟ್ ಟ್ರ್ಯಾಪ್ ಅಂತ ಕರಿತೇವೆ ನೋಡಿ, ಡೆಟ್ ಟ್ರ್ಯಾಪಲ್ಲಿ ಸಿಕ್ಬಿದ್ದಿದ್ದಾರೆ ಈಗ ಪೀಸೆಂಟ್ಸ್ಗಳು. ದೆರ್ ವರ್ ಅದರ್ ಪ್ರಾಬ್ಲಮ್ಸ್, ಬೇರೆ ಪ್ರಾಬ್ಲಮ್ಗಳು ಇದೆ. ಏನು, ಪ್ಲಾಂಟರ್ಸ್ ಯೂಶುವಲಿ ಇನ್ಸಿಸ್ಟೆಡ್ ದ್ಯಾಟ್ ಇಂಡಿಗೋ ಬಿ ಕಲ್ಟಿವೇಟೆಡ್ ಆನ್ ದಿ ಬೆಸ್ಟ್ ಸಾಯಿಲ್ಸ್ ಇನ್ ವಿಚ್ ಪೀಸೆಂಟ್ಸ್ ಪ್ರಿಫರ್ ಟು ಕಲ್ಟಿವೇಟ್ ರೈಸ್. ಎಲ್ಲಿ ಫಲವತ್ತಾದ ಜಾಗ ಇರ್ತಾ ಇತ್ತೋ ಅಲ್ಲೆಲ್ಲ ರೈಸ್ ಬೆಳೀತಾ ಇದ್ರು, ರೈಸನ್ನು ಕಲ್ಟಿವೇಟ್ ಮಾಡ್ತಾ ಇದ್ರು. ಅಲ್ಲೂ ಸಹಿತ ಈಗ ಇಂಡಿಗೋನೇ ನೀವು ಕಲ್ಟಿವೇಟ್ ಮಾಡಬೇಕು ಅಂತ ಪ್ಲಾಂಟರ್ಸ್ಗಳು ಇನ್ಸಿಸ್ಟ್ ಮಾಡ್ತಾರೆ. ಮೋರ್ at deep roots and it exhausted the soil rapidly. ಆ ಇಂಡಿಗೋ ತುಂಬ ಆಳವಾದಂಥ ಬೇರು, ಅದನ್ನು ಅದು ಬೇಗ ರ್ಯಾಪಿಡ್ ಆಗಿ ಎಕ್ಸಾಸ್ಟ್ ಮಾಡಿಬಿಡುತ್ತೆ. ಆಫ್ಟರ್ ಅನ್ ಇಂಡಿಗೋ ಹಾರ್ವೆಸ್ಟ್ ದ ಲ್ಯಾಂಡ್ ಕುಡ್ ನಾಟ್ ಬಿ ಸೋನ್ ವಿತ್ ರೈಸ್. ಆಗಿರೋದ್ರಿಂದ ಆ ಭೂಮಿ ಕಂಪ್ಲೀಟ್ ಆಗಿ ಏನಾಗ್ಬಿಡ್ತು, ಫಲವತ್ತತೆನ ಕಳ್ಕೊಂಡ್ಬಿಡುತ್ತೆ. ಆವಾಗ ಅಲ್ಲಿ ಮತ್ತೆ ರೈಸ್ ಬೆಳಿಲಿಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ಸಮಸ್ಯೆ ಪೀಸೆಂಟ್ಸ್ಗಳಿಗೆ, ಪ್ಲಾಂಟರ್ಸಿಗೂ ಸಹ ಕೆಲವೊಂದು ಸಾರಿ ಎದುರಾಗ್ತಾ ಇರುತ್ತೆ. ಸೊ ರೈತ ಸಿಸ್ಟಮನ್ನು ನೋಡಿದ್ವಿ. ಏನಾಯಿತು ಇಲ್ಲಿ, ಪ್ಲಾಂಟರ್ಸ್ ಫೋರ್ಸ್ಡ್ ಪೀಸೆಂಟ್ ಟು ಸೈನ್ ಕಾಂಟ್ರಾಕ್ಟ್ ಸತ್ತ ಅಂತ, ಮತ್ತು ಪೀಸೆಂಟ್ಗಳಿಗೆ ಲೋನ್ ಬರುತ್ತೆ. ಲೋನ್ ಬಂದ ಮೇಲೆ ದೇ ಹ್ಯಾಡ್ ಟು ಗ್ರೋ ಇಂಡಿಗೋ ಆನ್ 25% ಆಫ್ ದರ್ ಲ್ಯಾಂಡು. ಮತ್ತು ಒಂದು ಟ್ರ್ಯಾಪ್ ಕ್ರಿಯೇಟ್ ಆಗುತ್ತೆ. ಯಾಕಂತಂದರೆ ಪ್ರೈಸು ಕೊಡೋದು ಆಮೇಲೆ ಸಿಗೋದು ಬಹಳ ಕಡಿಮೆ ಇರುತ್ತೆ, ಲೋನ್ ಎಂಡ್ ಆಗೋದೇ ಇಲ್ಲ, ಸಾಯಿಲ್ ಇನ್ಫರ್ಟೈಲ್ ಆಗ್ತಾ ಬರುತ್ತು, ರೈಸ್ ಕಲ್ಟಿವೇಶನ್ ಸಹ ಸಫರ್ ಆಗ್ತಾ ಬಂತು. ಆಗ ಪೀಸೆಂಟ್ಗಳಿಗೆ ರಿಯಲೈಸ್ ಆಗುತ್ತೆ, ಇಂಡಿಗೋ ಫಾರ್ಮಿಂಗ್ ವಾಸ್ ಡಿಸ್ಟ್ರಾಯಿಂಗ್ ದೇರ್ ಲೈಫ್ಸ್. ಇಂಡಿಗೋದಿಂದ ನಮ್ಮ ಜೀವನನೇ ಹಾಳಾಗ್ತಾ ಇದೆ ಅಂತ ಪೀಸೆಂಟ್ಗಳಿಗೆ ಗೊತ್ತಾಗುತ್ತೆ. ಇದರ ಜೊತೆ ಇನ್ನೊಂದು ಇಂಡಿಗೋ ಪ್ರೊಸೆಸಿಂಗು. ಏನು ಇಂಡಿಗೋ ಪ್ರೊಸೆಸಿಂಗು, ಲೇಬರ್ ಸಿಸ್ಟಮ್ ಹೇಗಿತ್ತಂತಂದರೆ, ಮೇಲ್ಗಡೆ ಒಂದು ಇಮೇಜ್ ಇದೆ ನೋಡಿ, ಪ್ರೊಸೆಸ್ ಮಾಡಲಿಕ್ಕೆ ಇಮೇಜನ್ನು ಆಮೇಲೆ ನೋಡಿ ಸಾಧ್ಯ ಆದರೆ, ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಏನೇನು ಪ್ರೊಸೆಸ್ಗಳಿರ್ತಾ ಇತ್ತು. ವಿಮೆನ್ ಯೂಶುವಲಿ ಕ್ಯಾರಿಡ್ ದ ಇಂಡಿಗೋ ಪ್ಲಾಂಟ್ ಟು ವ್ಯಾಟ್ಸ್, ಮತ್ತು ವ್ಯಾಟ್ ಬೀಟರ್ ಅಂತ ಒಬ್ರು ಇರ್ತಾ ಇದ್ರು. ಆಮೇಲೆ ಇಂಡಿಗೋ ರೆಡಿ ಫಾರ್ ಸೇಲ್ 1, 3 ಬೇರೆ ಬೇರೆ ಇದೆ. ಇಲ್ಲಿ ಎಲ್ಲ ಕರೆಕ್ಟಾಗಿ ಡೀಟೇಲ್ ಆಗಿ ನಾನು ಇಲ್ಲಿ ನೋಡ್ತಾ ಇಲ್ಲ ಇಮೇಜನ್ನು. ಅಂದರೆ ನೋಡಿ, ಇಲ್ಲಿ ಸ್ಟೆಪ್ಸ್ ಇದೆ, ಸೆವರಲ್ ಸ್ಟೇಜಸ್ ಇರುತ್ತೆ. ಪ್ಲ್ಯಾಂಟನ್ನು ಮೊದಲು ವಾಟರಲ್ಲಿ ಸೋಕ್ ಮಾಡ್ತಾರೆ, ಫರ್ಮೆಂಟೇಷನ್ ಆಗುತ್ತೆ, ಮತ್ತು ಲಿಕ್ವಿಡನ್ನು ಮತ್ತು ಇನ್ನೊಂದು ವ್ಯಾಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ವರ್ಕರ್ಸ್ಗಳು ಸೊಲ್ಯೂಷನ್ ಬೀಟ್ ಮಾಡ್ತಾರೆ, ಇಂಡಿಗೋ ಸಪ್ರೇಟ್ ಮಾಡೋದು, ಮತ್ತು ಪಲ್ಪನ್ನು ಬ್ಲಾಕ್ಸ್ಗಳಲ್ಲಿ ಡ್ರೈ ಮಾಡೋದು. ಮತ್ತು ವರ್ಕರ್ಸ್ ಆಪನ್ ಹ್ಯಾಡ್ ಟು ಸ್ಟ್ಯಾಂಡ್ ಇನ್ ವಾಟರ್ ಫಾರ್ ಅವರ್ಸ್. ತುಂಬ ಹೊತ್ತು ಕಾಯಬೇಕು, ಹಾರ್ಶ್ ಲೇಬರ್, ತುಂಬ ಕಷ್ಟ ಆಗ್ತಾ ಇತ್ತು. ಇದೆಲ್ಲದರಿಂದಾಗಿ ಇವೆಂಚುವಲಿ ಪೀಸೆಂಟ್ಸ್ ಡಿಸೈಡೆಡ್ ಇನಫ್ ಇಸ್ ಇನಫ್, ಸಹಿಸ್ಕೊಂಡಿದ್ದು ಸಾಕು ನಾವು ಡಿಸೈಡ್ ಮಾಡಿ ಥೌಸಂಡ್ಸ್ ಆಫ್ ರೈಟ್ಸ್ ಇನ್ ಬೆಂಗಾಲ್ ರೆಫ್ಯೂಸ್ ಟು ಗ್ರೋ ಇಂಡಿಗೋ. ಸಾವಿರಾರು ರೈತರು ಇಂಡಿಗೋ ಬೆಳೆಯೋದಿಲ್ಲ, ಕಲ್ಟಿವೇಟ್ ಮಾಡೋದಿಲ್ಲ, ಗ್ರೋ ಮಾಡೋದಿಲ್ಲ ಅಂತ ರೆಫ್ಯೂಸ್ ಮಾಡ್ತಾರೆ. ಆವಾಗ ಬರೀ ರೆಫ್ಯೂಸ್ ಮಾಡೋದು ಮಾತ್ರ ಅಲ್ಲ, ಫ್ಯಾಕ್ಟ್ರಿ ಮೇಲೆ ಅಟ್ಯಾಕ್ ಮಾಡ್ತಾರೆ, ರೆಂಟ್ ಕೊಡೋದಿಲ್ಲ, ಏಜೆಂಟ್ಗಳನ್ನು ಬಾಯ್ಕಾಟ್ ಮಾಡ್ತಾರೆ, ಪ್ರೊಟೆಸ್ಟ್ ಆರ್ಗನೈಸ್ ಮಾಡ್ತಾರೆ. ವಿಮೆನ್ಗಳು ಅಂತಂದರೆ ಮಹಿಳೆಯರು ಸಹ ಜಾಯ್ನ್ ಆಗ್ತಾರೆ ಸ್ಟ್ರಗಲ್ಲಿಗೆ. ಮತ್ತು ಸಪೋರ್ಟ್ ಸಹ ಸಿಗುತ್ತೆ ವಿಲೇಜ್ ಹೆಡ್ಮೆನ್ಸ್ಗಳಿಂದ, ಜಮೀನ್ದಾರ್ಸು ಮತ್ತು ಇಂಟೆಲೆಕ್ಚುವಲ್ಸ್, ಕಲ್ಕತ್ತಾದ ಇಂಟೆಲೆಕ್ಚುವಲ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಈಗ ಬ್ರಿಟಿಷ್ ಗೌರ್ಮೆಂಟಿಗೆ ಓಹೋ ಇಲ್ಲಿ ಮತ್ತೆ ಸಮಸ್ಯೆ ಶುರುವಾಯ್ತಲ್ಲ ಅಂತ ಶುರುವಾಗುತ್ತೆ ಚಿಂತೆ. ಮತ್ತೆ ಆವಾಗ ಶುರು ಮಾಡ್ತಾರೆ ಇನ್ನೊಂದೇನು, ಇಂಡಿಗೋ ಕಮಿಷನ್ ಅಂತ. ಬ್ರಿಟಿಷರು ಈಗ ಈ ಸಮಸ್ಯೆ ಹೇಗೆ ನಿಭಾಯಿಸೋದು ಅನ್ನೋದಕ್ಕೋಸ್ಕರ 1860ರಲ್ಲಿ ಇಂಡಿಗೋ ಕಮಿಷನನ್ನು ಫಾರ್ಮ್ ಮಾಡ್ತಾರೆ. ಕಮಿಷನ್ನು ತಿಳ್ಕೊಂಡವ್ರದ್ದು ಏನಂತಂದರೆ, ಕಮಿಷನ್ಗೆ ಗೊತ್ತಾಗಿರೋದು ಪ್ಲಾಂಟರ್ಸ್ ವರ್ ಫೋರ್ಸಿಂಗ್ ಪೀಸೆಂಟ್ಸ್, ಪ್ಲಾಂಟರ್ಗಳಿಂದ ಪೀಸೆಂಟ್ಗಳಿಗೆ ಕಷ್ಟ ಎದುರಾಗ್ತಾ ಇದೆ. ಫೈನಲಿ ಪೀಸೆಂಟ್ಸ್ ವರ್ ಅಲೌಡ್ ಟು ರೆಫ್ಯೂಸ್ ಇಂಡಿಗೋ ಕಲ್ಟಿವೇಶನ್. ಕೊನೆಗೂ ಸಹ ನೀವು ಇಂಡಿಗೋ ಕಲ್ಟಿವೇಶನನ್ನು ರೆಫ್ಯೂಸ್ ಮಾಡಬಹುದು ಅಂತ ಅಲೋ ಮಾಡ್ತಾರೆ. ಅದಾದಮೇಲೆ ಬೆಂಗಾಲಲ್ಲಿ ಇಂಡಿಗೋ ಪ್ರೊಡಕ್ಷನ್ ಡಿಕ್ಲೈನ್ ಆಗ್ತಾ ಬರುತ್ತೆ. ಬೆಂಗಾಲಲ್ಲಿ ಡಿಕ್ಲೈನ್ ಆದ ತಕ್ಷಣ ಪ್ಲಾಂಟರ್ಸ್ ಎಲ್ಲಿ ಹೋಗ್ತಾರೆ, ಪ್ಲಾಂಟರ್ಸ್ ಮೂವ್ ಟು ಬಿಹಾರ್. ಅದಾದಮೇಲೆ ಮುಂದೆ ಚಂಪಾರಣ್ ಸತ್ಯಾಗ್ರಹ eventually connected with an important movement led by ಮಹಾತ್ಮ ಗಾಂಧಿ in ಚಂಪಾರಣ್. ಸೊ ಕನೆಕ್ಷನ್ ನೋಡಿ
ನಿಧಾನವಾಗಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತ ಮುಂದೆ ಅದನ್ನು ಸಹ ಡಿಸ್ಕಸ್ ಮಾಡೋಣ. ಗಾಂಧೀಜಿಯವರು ಎಂಟ್ರಿ ಆದಮೇಲೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲೇನೇ ನೋಡಿದ್ವಿ ಈ ಚಾಪ್ಟರ್ನಲ್ಲಿ, ಒಂದು ಕಲೋನಿಯಲ್ ಸ್ಟೇಟ್ ಹೇಗೆ ಫಾರ್ಮ್ ಆಗ್ತಾ ಬಂತು, ಟ್ರೇಡಿಂಗ್ ಕಂಪನಿ, ಟೆರಿಟೋರಿಯಲ್ ಪವರ್ ಹೇಗಾಯಿತು, ಮತ್ತು ಬ್ರಿಟಿಷ್ ಪಾಲಿಸಿ ರೆವೆನ್ಯೂ ಮ್ಯಾಕ್ಸಿಮೈಸ್ ಮಾಡಲಿಕ್ಕೆ ಏನೇನು ಸಿಸ್ಟಮ್ಗಳನ್ನು ತಂದರು, ಪರ್ಮನೆಂಟ್ ಸೆಟ್ಲ್ಮೆಂಟ್, ಮಹಲ್ವಾರಿ, ರೈತವಾರಿ, ಅಗ್ರೇರಿಯನ್ ಟ್ರಾನ್ಸ್ಫಾರ್ಮೇಷನ್ ಹೇಗಾಯಿತು, ಪೀಸೆಂಟ್ಗಳ ಮೇಲೆ ಎಕ್ಸ್ಪ್ಲಾಟೇಷನ್ ಹೇಗಾಗ್ತಾ ಇತ್ತು, ಇಂಡಿಗೋ ಕಲ್ಟಿವೇಷನ್, ಮತ್ತು ಅರ್ಲಿ ಪೀಸೆಂಟ್ಗಳು ರೆಸಿಸ್ಟೆನ್ಸ್ ಯಾವ ಥರ ತಿರುಗಿ ಬಿದ್ದರು ಅನ್ನೋದನ್ನು ನೋಡಿದ್ವಿ. ಮತ್ತು ವೈ ಡಿಡ್ ದ ಬ್ರಿಟಿಷ್ ಚೇಂಜ್ ರೆವೆನ್ಯೂ ಸಿಸ್ಟಮ್ ಅಗೇನ್ ಆ್ಯಂಡ್ ಅಗೇನ್, ಯಾಕೆ ಮತ್ತೆ ಪದೇ ಪದೇ ರೆವೆನ್ಯೂ ಸಿಸ್ಟಮನ್ನು ಚೇಂಜ್ ಮಾಡ್ತಾ ಇದ್ರು, ಪರ್ಮನೆಂಟ್ ಸೆಟ್ಲ್ಮೆಂಟ್ ಫೇಲ್ ಆಯಿತು, ರೆವೆನ್ಯೂ ಕಲೆಕ್ಷನ್ ಅನ್ಸ್ಟೇಬಲ್ ಆಗಿತ್ತು, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಡಿಕ್ಲೈನ್ ಆಗ್ತಾ ಇತ್ತು, ಪೀಸೆಂಟ್ಗಳ ಡಿಸ್ಟ್ರೆಸ್ ಇನ್ಕ್ರೀಸ್ ಆಗ್ತಾ ಇತ್ತು, ಕಂಪನಿಗೆ ಜಾಸ್ತಿ ಮನಿ ಬೇಕಿತ್ತು. ಅದಕ್ಕೋಸ್ಕರ ಅವರು ಹೊಸ ಹೊಸ ಸಿಸ್ಟಮ್ಗಳನ್ನು ತಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ ಅಂದರೆ ನಮ್ಗೆ ಗೊತ್ತಾಗೋದೇನು, ಟ್ರಯಲ್ ಆ್ಯಂಡ್ ಎರರ್ ಅಡ್ಮಿನಿಸ್ಟ್ರೇಷನ್. ಟ್ರೈ ಮಾಡೋದು, ಎರರ್ ಬಂದರೆ ಹೊಸದನ್ನು ಟ್ರೈ ಮಾಡೋದು, ಟ್ರಯಲ್ ಆ್ಯಂಡ್ ಎರರ್ ಅಂತ ಕರೀತಾರೆ ನೋಡಿ. ಸೈನ್ಸು ಮತ್ತು ಬೇರೆ ಬೇರೆ ಕಡೆ ಮೆಥಡ್ಡು, ಕಂಪ್ಯೂಟರ್ ಸೈನ್ಸನ್ನು ಓದಿರೋರಿಗೂ ಗೊತ್ತಿರಬಹುದು. ಟ್ರಯಲ್ ಆ್ಯಂಡ್ ಎರರ್, ಚೆಕ್ ಮಾಡೋದು, ಎಕ್ಸ್ಪೆರಿಮೆಂಟ್ ಮಾಡೋದು, ಏನೋ ಮಿಸ್ಟೇಕ್ ಆಯಿತಾ ಸರಿ ಮಾಡ್ಕೊಳ್ಳೋಣ ಮತ್ತು ಸಾರಿ ಟ್ರೈ ಮಾಡೋದು, ಈ ಥರ ಹೊಸ ಹೊಸ ಸಿಸ್ಟಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಇನ್ನೊಂದು, ವೈ ಡಿಡ್ ಪೀಸೆಂಟ್ಸ್ ರಿವೋಲ್ಟ್ ಅಗೇನ್ಸ್ಟ್ ಇಂಡಿಗೋ ಕಲ್ಟಿವೇಷನ್, ಯಾಕಂದರೆ ಫೋರ್ಸ್ಡ್ ಕಾಂಟ್ರಾಕ್ಟ್ಸ್, ಲೋ ಪ್ರೈಸು, ಡೆಟ್ ಸೈಕಲ್, ಸಾಯಿಲ್ ಎಕ್ಸಾಷನ್, ಲಾಸ್ ಆಫ್ ಫುಡ್ ಕ್ರಾಪ್ಸ್, ಸೋಷಿಯಲ್ ಹ್ಯುಮಿಲಿಯೇಷನ್, ಎಲ್ಲದರಿಂದಾಗಿ ಆಪ್ರೇಷನ್ನು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅವ್ರ ಹತ್ರ ಸಪೋರ್ಟ್ ಸಿಗ್ತಾ ಇಲ್ಲ ಅಲ್ವಾ, ರೆಬಿಲಿಯನ್ ಆಗುತ್ತೆ, ಆವಾಗ ತಿರುಗಿ ಬೀಳ್ತಾರೆ. ಹಾಗಾಗಿ ಅದು ಮುಂದೆ ದೊಡ್ಡ ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಈ ಚಾಪ್ಟರ್ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಮೇನಾಗಿ ಇನ್ನೊಂದು ಸಾರಿ ಹೇಳಿಬಿಡ್ತೇನೆ ಸ್ಟಾರ್ಟಿಂಗಿಂದ ಏನಾಯಿತು ಅಂತ ಶಾರ್ಟ್ ಆಗಿ. ಫಸ್ಟು ರಾಬರ್ಟ್ ಕ್ಲೈವ್ ಏನು ತೆಗೆದುಕೊಡ್ತಾನೆ, ಮುಖ್ಯವಾಗಿ ದಿವಾನಿ ರೈಟ್ಗಳನ್ನು ಪಡ್ಕೊಳ್ತಾನೆ ಶಾ ಆಲಮಿಂದ. ಆವಾಗ ಈಸ್ಟ್ ಇಂಡಿಯಾ ಕಂಪನಿಗೆ ಬರೀ ಮೊದಲಿನ ಥರ ಟ್ರೇಡ್ ಮಾತ್ರ ಅಲ್ಲ, ಈಗ ರೆವೆನ್ಯೂ ಕಲೆಕ್ಟ್ ಮಾಡೋ ಪವರ್ ಸಿಗುತ್ತೆ. ಎಲ್ಲೆಲ್ಲಿ? ಬೆಂಗಾಲ್, ಬಿಹಾರ್, ಒರಿಸ್ಸಾದಲ್ಲಿ. ರೈಟ್ ಟು ಕಲೆಕ್ಟ್ ರೆವೆನ್ಯೂ ಫ್ರಮ್ ಬೆಂಗಾಲ್, ಬಿಹಾರ್, ಒರಿಸ್ಸಾ. ಅದಾದಮೇಲೆ ಅಷ್ಟು ಬೆಂಗಾಲಿಂದ ಅಲ್ಲಿಂದ ಕಲೆಕ್ಷನ್ ಆಗ್ತಾ ಇದ್ರು ಸಹ ಈಗ ಮುಖ್ಯವಾಗಿ ಕಂಟ್ರಿ ಸೈಡನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದ್ರ ಬಗ್ಗೆ ಅವರು ನೋಡ್ತಾ ಇರ್ತಾರೆ ಅಲ್ವಾ. ಅದಾದಮೇಲೆ ಇನ್ನೊಂದು ನೋಡಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೋಡಿರೋದು ಯಾವ್ದು ನಾವು, ಪೀಸೆಂಟ್ಗಳ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇತ್ತು, ವಿಲೇಜಸ್ಗಳು ಪೂವರ್ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಬೆಂಗಾಲ್ ಫ್ಯಾಮೈನ್ ಬರುತ್ತೆ. ಬೆಂಗಾಲ್ ಫ್ಯಾಮೈನ್ ಬಂದ ಮೇಲೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಅಗ್ರಿಕಲ್ಚರ್ ಮತ್ತು ಪಾಪ್ಯುಲೇಷನ್ ಸಫರ್ ಆಗುತ್ತೆ. ಕಂಪ್ನಿಗೆ ಆವಾಗ ಏನನ್ಸುತ್ತೆ, ಅಗ್ರಿಕಲ್ಚರ್ ಕೊಲ್ಯಾಪ್ಸ್ ಆದರೆ ಮುಂದೆ ರೆವೆನ್ಯೂ ಹೇಗೆ ಕಲೆಕ್ಟ್ ಮಾಡೋದು ಅಂತ. ಅದಕ್ಕೋಸ್ಕರ ಲ್ಯಾಂಡ್ ರೆವೆನ್ಯೂ ಸಿಸ್ಟಮನ್ನು ತರ್ತಾರೆ. ಪರ್ಮನೆಂಟ್ ಸೆಟ್ಲ್ಮೆಂಟ್ ಅಂದರೆ ಜಮೀನ್ದಾರ್ಸಿಗೆ ವಹಿಸೋದು. ಅವರು ಪೀಸೆಂಟ್ಗಳಿಂದ ಕಲೆಕ್ಟ್ ಮಾಡ್ತಾರೆ ರೆವೆನ್ಯೂವನ್ನು, ರೆಂಟನ್ನು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಆಮೇಲೆ ಕಂಪ್ನಿಗೆ ಪೇ ಮಾಡ್ತಾರೆ. ಕಂಪ್ನಿಗೆ ಪೇ ಮಾಡೋದು ಫಿಕ್ಸ್ ಆಗಿರುತ್ತೆ, ರೆವೆನ್ಯೂ ಪರ್ಮನೆಂಟ್ಲಿ ಫಿಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಪರ್ಮನೆಂಟ್ ಸೆಟ್ಲ್ಮೆಂಟ್ ಅಂತ ಕರೀತಾರೆ. ಆದರೆ ಬ್ರಿಟಿಷರು ಅಂದ್ಕೊಂಡಿರೋ ಥರ ಆಗೋದಲ್ಲ. ರೆವೆನ್ಯೂ ಫಿಕ್ಸ್ ಮಾಡಿರೋದು ತುಂಬ ಹೈ ಇರುತ್ತೆ, ಜಮೀನ್ದಾರ್ಗಳು ಫೇಲ್ ಆಗ್ತಾರೆ ಪೇ ಮಾಡೋದ್ರಲ್ಲಿ. ಸೊ ಪೀಸೆಂಟ್ಗಳಿಗೂ ತುಂಬ ಪ್ರಾಬ್ಲಮ್ ಬರುತ್ತೆ. ಅದಾದಮೇಲೆ ಇನ್ನೊಂದು ಸಿಸ್ಟಮ್ ಬರುತ್ತೆ, ಏನು ಮಹಲ್ವಾರಿ, ಆಲ್ಟ್ ಮೆಕೆನ್ಸಿ ತರೋದು. ಅಲ್ಲಿ ಏನು ಮಾಡ್ತಾರೆ, ಮಹಲ್ಗಳ ಥರ, ಮಹಲ್ ಅಂತಂದರೆ ನಮ್ಮ ವಿಲೇಜಸ್ಗಳನ್ನು, ಅದರಿಂದ ರೆವೆನ್ಯೂ ಕಲೆಕ್ಟ್ ಮಾಡೋದು. ಇಲ್ಲಿ ಲ್ಯಾಂಡ್ ಸರ್ವೆ ಮಾಡ್ತಾರೆ ಮೊದಲು, ಫೀಲ್ಡ್ ಮೆಜರ್ಮೆಂಟ್ ಮಾಡಿ ವಿಲೇಜ್ ರೈಟ್ಸ್ಗಳನ್ನು ರೆಕಾರ್ಡ್ ಮಾಡಿ ಆವಾಗ ಪೀರಿಯಾಡಿಕಲಿ ರೆವೆನ್ಯೂ ರಿವೈಸ್ ಮಾಡ್ತಾ ಇರ್ತಾರೆ. ಪೇಮೆಂಟ್ ರೆಸ್ಪಾನ್ಸಿಬಿಲಿಟಿ ಯಾರ್ದು? ವಿಲೇಜ್ ಹೆಡ್ಮ್ಯಾನ್ದು. ಮತ್ತೆ ಅದೇ ಪ್ರಾಬ್ಲಮ್, ರೆವೆನ್ಯೂ ಡಿಮ್ಯಾಂಡು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬರೋದು ರೈತವಾರಿ ಸಿಸ್ಟಮ್. ಥಾಮಸ್ ಮುನ್ರೋ ಸೌತ್ ಇಂಡಿಯಾ ಮದ್ರಾಸ್ ಪ್ರೆಸಿಡೆನ್ಸಿಲೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಡೈರೆಕ್ಟಾಗಿ ಫಾರ್ಮರ್ಸ್ಗಳಿಂದ ರೆವೆನ್ಯೂ ಕಲೆಕ್ಟ್ ಮಾಡೋದು, ರೈತವಾರಿ ಸಿಸ್ಟಮ್. ಇಲ್ಲೂ ಸಹ ಮತ್ತದೇ ಪ್ರಾಬ್ಲಮ್ಮು, ರೆವೆನ್ಯೂ ಡಿಮ್ಯಾಂಡು ಜಾಸ್ತಿ ಇರುತ್ತೆ. ಪೀಸೆಂಟ್ಗಳು ಹಳ್ಳಿಯನ್ನು ಬಿಟ್ಟು ಹೋಗ್ತಾರೆ, ಡೆಸರ್ಟ್ ಆಗಿಬಿಡುತ್ತೆ ಎಷ್ಟೋ ಏರಿಯಾಗಳು. ಆಮೇಲೆ ಇವರಿಗನ್ಸುತ್ತೆ ಬ್ರಿಟಿಷರಿಗೆ, ರೆವೆನ್ಯೂ ಮಾತ್ರ ಅಲ್ಲ, ನಮಗೆ ಕಮರ್ಷಿಯಲ್ ಕ್ರಾಪ್ಸ್ಗಳನ್ನು ಸಹ ನಾವು ಪಡ್ಕೊಳ್ಬಹುದಲ್ವಾ ಈ ಒಂದು ಕಂಟ್ರಿ ಸೈಡ್ಗಳಿಂದ ಅಂತ ಅನಿಸ್ಕೊಂಡು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ನೋಡಲಿಕ್ಕೆ ಮುಂದಾಗ್ತಾರೆ. ಆವಾಗ ಜಾಸ್ತಿ ಫೇಮಸ್ ಆಗೋದು ಇಂಡಿಗೋ. ಯಾಕಂತಂದರೆ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇರುತ್ತೆ ಯುರೋಪ್ನಲ್ಲಿ.
ಟೆಕ್ಸ್ಟೈಲ್ ಇಂಡಸ್ಟ್ರಿ ತುಂಬ ಬೆಳೆಯುತ್ತಾ ಇರುತ್ತೆ. ಟೆಕ್ಸ್ಟೈಲಿಗೆ, ಬಟ್ಟೆಗಳಿಗೆ ಬ್ಲೂ ಡೈ ಕ್ಲೋತ್ ಡೈಯಿಂಗಿಗೋಸ್ಕರ ಇಂಡಿಗೋ ರಿಚ್ ಬ್ಲೂ ಕಲರ್ ಬೇಕಾಗಿರುತ್ತೆ. ಅದು ಸಿಕ್ಕೋದು ಭಾರತದ ಇಂಡಿಗೋದಲ್ಲಿ. ನಮ್ಮ ದೇಶದ ಇಂಡಿಗೋ ಆವಾಗ 95% ಬ್ರಿಟನ್ನಿಗೆ ಹೋಗ್ತಾ ಇರುವಂಥ ಇಂಡಿಗೋ 95% ಬರ್ತಾ ಇರೋದು ಭಾರತದಿಂದ ಆಗಿರುತ್ತೆ. ಇಂಡಿಗೋ ಹೇಗೆ ಕಲ್ಟಿವೇಟ್ ಆಗ್ತಾ ಇತ್ತು ಅಂತಂದರೆ 2 ನಿಜ ಸಿಸ್ಟಮ್ ಮತ್ತು ರೈತಿ ಅಂತ ಹೇಳ್ಬೋದು. 2 ಸಿಸ್ಟಮಲ್ಲಿ ಕಲ್ಟಿವೇಟ್ ಆಗ್ತಾ ಇತ್ತು. 2 ಸಹ ಡಿಸ್ಕಸ್ ಮಾಡಿದ್ದೇವೆ. ಆದರೆ ಲೇಬರ್ ಸಿಸ್ಟಮ್ ತುಂಬ ಡಿಫಿಕಲ್ಟ್ ಆಗ್ತಾ ಇತ್ತು. ಪೀಸೆಂಟ್ಗಳಿಗೆ ಕಷ್ಟ ಆಗುತ್ತೆ. ಇಂಡಿಗೋ ತಮ್ಮ ಜೀವನವನ್ನೇ ಹಾಳು ಮಾಡ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಅವರು ವಾಪಸ್ ತಿರುಗಿ ಬೀಳ್ತಾರೆ. ರೆಬೆಲಿಯನ್ ಸ್ಟಾರ್ಟ್ ಆಗುತ್ತೆ 1859-60 ಅರೌಂಡ್. ಫ್ಯಾಕ್ಟ್ರಿ ಮೇಲೆ ಅಟ್ಯಾಕ್ ಮಾಡ್ತಾರೆ, ರೆಫ್ಯೂಸ್ ಮಾಡ್ತಾರೆ. ಸೊ ಆಮೇಲೆ ಬ್ರಿಟಿಷರಿಗೆ ಒಂದು ಗೊತ್ತಾಗುತ್ತೆ, ಇಷ್ಟು ಸುಲಭವಾಗಿ ಇದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇಂಡಿಗೋ ಕಮಿಷನನ್ನು ಫಾರ್ಮ್ ಮಾಡ್ತಾರೆ. ಫಾರ್ಮ್ ಮಾಡಿ ಆಮೇಲೆ ರೈತರಿಗೆ ಇಂಡಿಗೋ ಬೆಳೆಯೋದನ್ನು ನೀವು ರೆಫ್ಯೂಸ್ ಮಾಡಬಹುದು ಅಲೋ ಮಾಡ್ತಾರೆ. ಇಂಡಿಗೋ ಕಲ್ಟಿವೇಟರ್ಸು ಬೆಂಗಾಲಿಂದ ಬಿಹಾರ್ ಕಡೆ ಹೋಗ್ತಾರೆ. ಮುಂದೆ ಬೇರೆ ಬೇರೆದಕ್ಕೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಯಾಕೆ ಬ್ರಿಟಿಷರು ರೆವೆನ್ಯೂ ಸಿಸ್ಟಮನ್ನು ಚೇಂಜ್ ಮಾಡ್ತಾ ಇರ್ತಿದ್ರು ಮತ್ತೆ ಅಂತ ನೋಡಿದ್ವಿ. ಇಂಡಿಗೋ ಕಲ್ಟಿವೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾಕೆ ರಿವೋಲ್ಟ್ ಆಯಿತು ಅಂತ ನಿಮಗೆ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತಾರೆ. ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಇದರ PDF ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ.